करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरम्। माता राजा मत्पिता वादिराजो भ्राता राजा वत्सखा वादिराजः सर्वस्वं मे वादिराजो दयालुः नान्यद्दैवं नैव जाने न जाने दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪವಿತ್ರವಾದ ದ್ವಾದಶಿ, ಮಾಘ ಶುಕ್ಲ ದ್ವಾದಶಿ. ಸಂಚಾರದ ಕಾರಣದಿಂದ 3-4 ದಿನಗಳಿಂದ ನಿದ್ರೆಗೆ ಸಮಯ ಕಡಿಮೆ. ನಿನ್ನೆ ಏಕಾದಶಿ ಆದ್ದರಿಂದ ತುಂಬ ತಡವಾಗಿ ವಿಶ್ರಾಂತಿ. ದ್ವಾದಶಿ ಆದ್ದರಿಂದ ಬಹಳ ಬೇಗ ಎದ್ದಿರೋದು. ಪೂರ್ತಿ ಜಾಗರವನ್ನೇ ಮಾಡಬೇಕಾಗಿತ್ತು. ಶಕ್ತಿಯ ಅಭಾವದಿಂದ ದೇವರ ಕ್ಷಮೆಯನ್ನು ಪೂರ್ತಿ ಜಾಗರವನ್ನ ಮಾಡಲಿಕ್ಕೆ ಸಾಧ್ಯವಾಗದೆ ಹೋದದ್ರಿಂದ ಸ್ವಲ್ಪ ನಿದ್ದೆಯನ್ನ ಮಾಡಿ ಬೆಳಗ್ಗೆ ಬೇಗ ಪೂಜೆಗೆ ಎದ್ದಿದ್ದು. ಹೀಗಾಗಿ ತುಂಬಾ ನಿದ್ದೆ ಬರ್ತಾ ಇದೆ ನನಗೆ. ಆದರೆ ಆ ನಿದ್ದೆಯಿಂದ ಎಚ್ಚರಿಸಿಕೊಳ್ಳಿಕ್ಕೆ ಕೆಲವು ಸಮಯಗಳಲ್ಲಿ ಕೂತ್ಕೊಳ್ತೀವಿ, ನಾಲ್ಗೆ ಕಚ್ಕೊಳ್ತೀವಿ, ಕಣ್ಣು ಉಜ್ಜಿಕೊಳ್ತೀವಿ, ಏನೇನು ಮಾಡಿದ್ರು ಕೂಡ ನಿದ್ದೆ ಕಾಡ್ತಾ ಇದೆ. ಆದರೆ ನಮ್ಮ ನಾಗಭೂಷಣ ಆಚಾರ್ಯರವರು ರಾಜರ ವಿಚಾರವನ್ನ ಹೇಳ್ತಾ ಇದ್ರೆ ಒತ್ತಿ ಬರ್ತಾ ಇರುವ ನಿದ್ದೆಯನ್ನು ಸೀಳಿ ಸಂತೋಷ ಅಂತ ಅನ್ನೋದು ನಮಗೆ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಒಂದೊಂದು ಮಾತು ಕೂಡ ಮುತ್ತು ಅಧ್ಯಯನ ಮಾಡಿ ಅಧ್ಯಯನದ ಹಿನ್ನೆಲೆಯಲ್ಲಿ ಆಡಿದ ಮಾತುಗಳು. ಗುರುಭಕ್ತಿಯ ಅತಿಶಯದಿಂದ ಬಂದಂತಹ ಆ ವಾಕ್ಕುಸುಮಗಳ ಸಮರ್ಪಣೆ ರಾಜರಿಗೆ ನಡೀತಾ ಇರುವಾಗ ನಮಗೆ ಬಹಳ ಸಂತೋಷ ಆಗಿದೆ, ಉತ್ಸಾಹ ಬಂದಿದೆ. ನಾವಾದರೂ ಕೂಡ ಒಂದಷ್ಟು ವಿಚಾರಗಳನ್ನ ಭಾವಿ ಸಮಯದ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಅವತಾರ ದಿನ ಜಯಂತ್ಯುತ್ಸವದ ಈ ಶುಭ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ನೇರವಾಗಿ ಮಂತ್ರಾಲಯದಿಂದ ಹೊರಟು ಇನ್ನೂ ಬಾಳಗಾರು ಮುಟ್ಟದಲ್ಲೇ ದಾರಿಯಲ್ಲೇ ವಾದಿರಾಜರ ಜಯಂತಿ ನಮಗೆ ಸಿಕ್ಕಿರೋದ್ರಿಂದ ಕಲಿಯುಗದಲ್ಲಿ ಇಬ್ಬರ ಗುರುಗಳ ಅನುಗ್ರಹ ಬೇಕೇ ಬೇಕು. ಅದು ರಾಘವೇಂದ್ರ ಸ್ವಾಮಿಯವರು, ಅವರಿಗಿಂತ ಕಾಲದಲ್ಲೂ ಸ್ಥಾನದಲ್ಲೂ ಜ್ಯೇಷ್ಠರಾದ ವಾದಿರಾಜರು ಸಾರ್ವಭೌಮರು. ಆ ಇಬ್ಬರು ಮಹನೀಯರ ಅನುಗ್ರಹ ನಮಗೆ ಬೇಕೇ ಬೇಕು ಅನ್ನೋದನ್ನ ಈ ಸಂಚಾರದ ಈ ದಾರಿ ನಮಗೆ ಸಾಂಕೇತಿಕವಾಗಿ ಸೂಚಿಸ್ತಾ ಇದೆ ಅಂತ ನಾವಾದರೂ ಭಾವಿಸ್ತೇವೆ. ಈ ಸಮಾರಂಭಕ್ಕೆ ದುರ್ಗಿಗುಡಿ ರಾಯರ ಮಠದಿಂದಲೇ ಹೊರಟದ್ದು ಕೂಡ ಅದಕ್ಕೆ ಮತ್ತೆ ನನ್ನ ಮಾತಿಗೆ ಬೆಂಬಲವನ್ನು ಕೊಡಲಿಕ್ಕೆ ಕಂಡು ಬರ್ತಾ ಇದೆ. ಗಣಪತಿಯ ದರ್ಶನವನ್ನ ಮಾಡಿಸಿ ನಿರ್ವಿಘ್ನವಾಗಿ ನಡೀರಿ ಸ್ವಾಮಿ ಈ ಕಾರ್ಯಕ್ರಮ ಅಂತ ಹೇಳಿ ಪ್ರಾರ್ಥಿಸಿ ಬರುವಾಗ ನಮಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂದ್ರೆ ಎರಡೆರಡು ಹಾರಗಳು. ಒಂದು ಹಾರ ಆದ್ರೆ ಸಾಲದೆ, ಎರಡು ಯಾಕೆ ಬೇಕು? ಹಾಕುವವರಲ್ಲಿ ಸ್ಪರ್ಧೆನ, ನಾನು ಹಾಕ್ತೀನಿ ನೀನು ಹಾಕು ಅಂತಾನ, ಏನಿದು ಅಂತ ನೋಡಿದಾಗ ನಮಗೆ ಹಾಗೆ ಕಾಣಲಿಲ್ಲ. ಒಂದು ಹಾರ ವಾದಿರಾಜರ ಪೀಠದಲ್ಲಿ ಕಂಗೊಳಿಸ್ತಾ ಇರುವಂತಹ ಪೂಜ್ಯ ವಿಶ್ವವಲ್ಲಭ ತೀರ್ಥರಿಗೆ, ಮತ್ತೊಂದು ನಮಗೆ ಅಂತ ನಾವು ಅನುಸಂಧಾನ ಮಾಡ್ತೇವೆ. ಯಾಕೆ ಅಂತಂದ್ರೆ ಅವರು ನಮ್ಮಲ್ಲಿ ಅಷ್ಟೊಂದು ಅಭಿಮಾನವನ್ನ ಮಾಡ್ತಾರೆ. ರಾಜರ ಅನುಗ್ರಹ ನಮಗೆ ಬೇಕು ಅಂತ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸ್ತೇವೋ ಅದಕ್ಕಿಂತ ಹೆಚ್ಚು ಅನುಗ್ರಹವನ್ನ ಮಾಡಿಸ್ತಾ ಇದ್ದಾರೆ ಅವರು ನಮ್ಮ ಮೇಲಿನ ಅಭಿಮಾನದಿಂದ. ಹೀಗಾಗಿ ಇಲ್ಲಿ ಸಲ್ಲುವ ಎಲ್ಲ ಗೌರವಗಳು ಕೂಡ ನಮ್ಮ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥರಿಗೂ ಸಲ್ಲುತ್ತೆ, ನಮಗೂ ಸಲ್ಲುತ್ತೆ ಎನ್ನುವಂತಹ ಒಂದು
ಸದ್ಭಾವನೆಯಿಂದ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಹಿಂದಿನ ವರ್ಷ ರಾಜರು ತಾಯಿ ಹೇಗೆ, ತಂದೆ ಹೇಗೆ, ದೈವ ಹೇಗೆ, ಸಂಪತ್ತು ಹೇಗೆ ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡಿ ರಾಜರ ಅವತಾರದ, ಹಯಗ್ರೀವ ದೇವರ ಪ್ರಾದುರ್ಭಾವದ ವಿಚಾರವನ್ನೆಲ್ಲ ನಾವು ಮಾತಾಡಿದ್ವಿ. ಈ ವರ್ಷ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ನಾನು ಮಾತಾಡ್ತಾ ಇರುವಾಗ ಏನಾದರೂ ಮಾತಿಗೆ ಬದಲಾಗಿ ಸಂಜ್ಞೆ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆದೀತೋ ಆಗ್ಲಿಕ್ಕಿಲ್ವೋ? ಕಷ್ಟ. ಪರಿಚಿತರಾದ್ರೆ, ಅವರ ಜೊತೆ ಒಡನಾಡ್ತಾ ಇದ್ರೆ, ಅವರು ಹುಬ್ಬೇರಿಸಿದ್ರೆ ಏನರ್ಥ, ಹುಬ್ಬು ಇಳಿಸಿದ್ರೆ ಏನರ್ಥ, ಆಚೆ ನೋಡಿದ್ರೆ ಏನರ್ಥ, ಈಚೆ ನೋಡಿದ್ರೆ ಏನರ್ಥ ಅಂತ ಮಾಡ್ಕೋಬಹುದು. ಅಪರಿಚಿತರ ಹತ್ತಿರ ಮಾತೇ ಕ್ಷೇಮಕರ. ನೇರವಾಗಿ ಅವರು ಬಾಯಿ ಬಿಟ್ಟು ಹೇಳಬೇಕು ತಮ್ಮ ಹೃದ್ಗತವನ್ನ. ಎದುರಿಗೆ ಇರೋರು ಮಾತಿನ ಮೂಲಕವೇ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕೆಲವು ಸಲ ಮಾತೇ ಅಪಾರ್ಥವಾಗುವಂತಹ ಅಪಾಯ ಇರುವ ಈ ಸಮಾಜದಲ್ಲಿ ಮಾತನ್ನೇ ಕಡಿಮೆ ಮಾಡಿ ಕೇವಲ ಸನ್ನೆಯಿಂದ ತಿಳಿಸಲಿಕ್ಕೆ ಹೋದ್ರೆ ಅದು ಕೆಲವು ಸಲ ಆಭಾಸಕ್ಕೂ ಕಾರಣವಾಗುವುದುಂಟು. ಆದರೆ ಯಾರ ಸನ್ನೆ ನಮಗೆ ಅರ್ಥ ಆಗುತ್ತೆ, ಯಾರ ಸಂಜ್ಞೆ ನಮಗೆ ಅರ್ಥವಾಗಲೇಬೇಕು ಅಂತ ಕೇಳಿದ್ರೆ, ನಮ್ಮ ಅಪ್ಪ ಸನ್ನೆ ಮಾಡಿದರೆ ಮಗನಾದ ನನಗೆ ಅರ್ಥ ಆಗಬೇಕು. ಹಾಗಿಲ್ಲದೆ ಹೋದ್ರೆ ಎಂಥ ಅಪ್ಪನೋ ಎಂಥ ಮಗನೋ ಅಂತ ಮಾತಾಡ್ಕೊಳ್ಳುತ್ತೆ ಸಮಾಜ. ಅದರಂತೆ ಅಮ್ಮ ಸನ್ನೆ ಮಾಡಿದರೆ ಮಕ್ಕಳಿಗೆ ಅರ್ಥ ಆಗಬೇಕು. ಗುರುಗಳು ಸನ್ನೆ ಮಾಡಿದರೆ ಶಿಷ್ಯರಿಗೆ ಅರ್ಥ ಆಗಬೇಕು. ಸ್ನೇಹಿತರು ಸನ್ನೆ ಮಾಡಿದರೆ ಆ ತುದಿಯಲ್ಲಿರುವ ಮತ್ತೊಬ್ಬ ಸ್ನೇಹಿತನಿಗೆ ಅರ್ಥ ಆಗ್ಬೇಕು. ಹಾಗಿಲ್ಲಿದ್ರೆ ಅವನೆಂಥ ಸ್ನೇಹಿತ ಅಲ್ವಾ? ಇನ್ನು ಕೆಲವರು ನಾನು ಹೇಳೋದಿಲ್ಲ, ನೀನೇ ಅರ್ಥ ಮಾಡ್ಕೋ ಅಂತ ಒಂದು ಸವಾಲನ್ನ ಇಡ್ತಾರೆ. ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಟಾಸ್ಕ್ ಅನ್ನ ಇಡ್ತಾರೆ. ಅದರಲ್ಲಿ ಗೆದ್ದು ಬಂದ್ರೆ ನಿಮಗೆ ಆತ್ಮೀಯತೆ ಇದೆ ಅನ್ನೋದು ದೃಢವಾಗುತ್ತೆ. ಆ ಸವಾಲಿನಲ್ಲಿ ನಾವು ವಿಫಲರಾದ್ರೆ ಇನ್ನೂ ಆತ್ಮೀಯತೆ ಸಾಲದು ಅಂತ ಗೊತ್ತಾಗುತ್ತೆ ಅಲ್ವಾ? ಮನೆಯಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಊಟಕ್ಕೆ ಬನ್ನಿ ಹೊತ್ತಾಯ್ತು ಅಂತ ಕರಿತೀರಿ. ನಾರಾಯಣ ಬರ್ತೀನಪ್ಪ ಅಂತಾರೆ. ಅವರಿಗೆ ಸಂತೋಷ ಇದೆ ಅಂತ ಅರ್ಥನೋ, ಸಂತೋಷ ಇಲ್ಲ ಅಂತ ಅರ್ಥನೋ? ನನ್ನ ಧ್ವನಿ ಕೇಳಿಸ್ತಲ್ವಾ? ನಾರಾಯಣ ಆಗ್ಲಿ ಅನ್ನೋದು ಹೇಗಿರುತ್ತೆ? ನಾರಾಯಣ ಆಯ್ತು ಬರ್ತೀನಿ ಅಂದ್ರೆ ಅವರಿಗೆ ಸಂತೋಷ ಇಲ್ಲ ಅಂತ ಗೊತ್ತಾಯ್ತು. ಆ ಸಂತೋಷ ಇಲ್ಲದಿರ್ಲಿಕ್ಕೆ ಏನೋ ಕಾರಣ ಇರುತ್ತೆ, ನಾವು ಹುಡುಕೋಬೇಕು. ಮತ್ತೆ ಆಮೇಲೆ ಒಂದು ಜೊತೆ ಬಾಳ್ಬೇಕಾದವರಾದ್ರಿಂದ ನಾವು ಹುಡುಕೋಬೇಕು. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದ್ರೆ, ಹಯಗ್ರೀವ ಸ್ವಾಮಿ ತನ್ನ ಬಲಪಾದವನ್ನ ಎಡ ತೊಡೆಯ ಮೇಲಿಟ್ಟುಕೊಂಡು ಎಡಗೈಯಲ್ಲಿ ಪುಸ್ತಕವನ್ನ ಹಿಡ್ಕೊಂಡು ಎರಡು ಬೆರಳನ್ನ ಹೀಗೆ ಕೆಳಗೆ ಸೂಚಿಸ್ತಾ ಇದ್ದಾರೆ. ಈ ಕೈಯಲ್ಲಿ ಜಪ ಮಣಿಯನ್ನ ಹಿಡಿದಿದ್ದಾನೆ, ಈ ಕೈಯಲ್ಲಿ ಶಂಖವನ್ನ ಹಿಡಿದಿದ್ದಾನೆ, ಈ ಕೈಯಲ್ಲಿ ಜ್ಞಾನ ಮುದ್ರೆಯನ್ನ ಹಿಡಿದಿದ್ದಾನೆ. ಇಂತಹ ಪ್ರತಿಮೆಯನ್ನ ವಾದಿರಾಜ ಗುರು ಸಾರ್ವಭೌಮರಿಗಾಗಿ ಒಲಿದು ಬಂದ ಈ ಪ್ರತಿಮೆಯನ್ನ ದರ್ಶನ ಮಾಡಿದರು ರಾಜರು. ತಮ್ಮ ಹೃದಯದಲ್ಲಿ ಇರುವ ಹಯಗ್ರೀವನೇ ಈ ದೈವಜ್ಞ ಬ್ರಾಹ್ಮಣರು ಹೊಯ್ದಂತಹ ಎರಕದಲ್ಲಿ ಈ ರೀತಿ ಪ್ರಾದುರ್ಭವಿಸಿದ್ದಾನೆ. ಅವರ ಮನೆಯಲ್ಲಿ ಅವರು ಇಟ್ಕೊಂಡಿದ್ರು ಅಡ್ಡಿ ಇಲ್ಲ. ಅವರಿಗೆ ಸ್ವಪ್ನ ಸೂಚನೆಯನ್ನು ಮಾಡಿ, ನನ್ನ ಭಕ್ತ ವಾದಿರಾಜ ಬರ್ತಾ ಇದ್ದಾನೆ, ಆತನಿಗೆ ನೀವು ಇದನ್ನ ಹಸ್ತಾಂತರಿಸಿ ಆತನ ಶಿಷ್ಯರಾಗಿ ಬಾಳಬೇಕು, ಬೆಳಗಬೇಕು ಅಂತ ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾನೆ. ಇಂತಹ ಸ್ವಾಮಿಯನ್ನ ನಾನು ಏನು ಇದುವರೆಗೆ ಹೃದಯದಲ್ಲಿ ಆರಾಧಿಸ್ತಾ ಇದ್ದೆ, ಈಗ ಪ್ರತ್ಯಕ್ಷದಲ್ಲೂ ಪೂಜೆ ಮಾಡ್ತಾ ಇದ್ದೇನೆ. ಮಾತ್ರವಲ್ಲ, ಬಿಳಿ ಕುದುರೆಯ ರೂಪದಿಂದ ಬಂದು
ಕಡಲೆ ಹೂರಣ ಮಡ್ಡಿಯನ್ನು ಮಾಡಿ ನೈವೇದ್ಯ ಸಮರ್ಪಣೆ ಅಂತ ಅದನ್ನು ಎತ್ತಿ ಹಿಡಿಯೋ ಹೊತ್ತಿಗೆ ತಾನು ಶ್ವೇತ ಅಶ್ವದ ರೂಪದಲ್ಲಿ ಬಂದು ಎರಡು ಭುಜವನ್ನ ಪ್ರೀತಿಯಿಂದ ರಾಜರ ಭುಜದಲ್ಲಿ ಊರಿ ಆ ಆಹಾರವನ್ನ, ಆ ನೈವೇದ್ಯವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಸ್ವಾಮಿ ಎನ್ನುವ ಅನುಭವ ಜಗತ್ತಿನಲ್ಲಿ ಹಿಂದೆ ಯಾರಿಗೂ ಆಗಿಲ್ಲ, ಮುಂದೆ ಯಾರಿಗೂ ಆಗೋದಿಲ್ಲ. ಅದು ಏಕೈಕ ಪ್ರಭುಗಳು ವಾದಿರಾಜ ಗುರುಸಾರ್ವಭೌಮರಿಗೆ. ಅಂತ ಮಹನೀಯರು ಭೂಮಂಡಲದಲ್ಲಿ ಅವತರಿಸಿದಂತಹ ಪುಣ್ಯಕರವಾದ ದಿನ ಇದು ಅನ್ನೋದನ್ನ ನಾವು ನೆನೆದಾಗ ನಾವೆಷ್ಟು ಭಾಗ್ಯವಂತರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಂಥ ಮಹನೀಯರನ್ನ ಗುರುಗಳು ಅಂತ ಹೇಳಿಕೊಳ್ಳುವ ನಾವು ಖಂಡಿತ ಭಾಗ್ಯವಂತರು. ದೇವ್ ವಿಧಾನ ತೋರಿಸಿ ಅಂತ ಕೇಳುವಂತಹ ನಾಸ್ತಿಕ ಜಗತ್ತಿನಲ್ಲಿ ನಿಮ್ಮ ಕುದುರೆ ಬಂದು ನಮ್ಮ ಹೊಲ ಎಲ್ಲ ಮೇಯ್ದೋಗಿದೆ, ಲಾಸ್ ಕಟ್ಕೊಡಿ ಅಂತ ಆ ಹೊಲದ ಯಜಮಾನ ಬಂದು ಮಠದ ಮುಂದೆ ಗೋಳಾಡ್ತಾನೆ ಅಂತಂದ್ರೆ ಆ ಕುದುರೆ ನಾನು ಅಟ್ಟಿಸಿಕೊಂಡು ಬಂದ್ರೆ ಸೀದಾ ನಿಮ್ಮ ಮಠಕ್ಕೆ ಬಂದಿದ್ರೆ ತೋರ್ಸಪ್ಪ ಅಂದ್ರು ರಾಜರು. ಎಲ್ಲಿಂದ ತೋರಿಸಲಿ? ಬಂದು 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 ಸೀದಾ ನಿಮ್ಮ ಆ ಪ್ರತಿಮೆಯ ಒಳಗೆ ಹೋಗಿದೆಯಲ್ಲ ಅಂತ ಕೇಳ್ತಾರಲ್ಲ. ಇಂತಹ ಅದ್ಭುತವಾಗಿ ಬರೀ ಪಂಚಲೋಹದ ಪ್ರತಿಮೆಯ ರೂಪದಿಂದ ಮಾತ್ರ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಕಣ್ಣಿಗೂ ಗೋಚರವಾಗುವ ಮೂಲಕ ಹಯಗ್ರೀವ ದೇವರು ಜಾಗೃತವಾಗಿ ಪ್ರತ್ಯಕ್ಷರಾಗೇ ಇದ್ದಾರೆ ಅನ್ನೋದನ್ನ ತೋರಿಸಿದಂತಹ ಘಟನೆಯನ್ನ ಒಪ್ಪಿ ಅಂತಹ ಹಯವದನನ್ನ ನಮ್ಮ ದೇವರು, ನಮ್ಮ ವಾದಿರಾಜರು ಪೂಜಿಸುವಂತಹ ದೇವರು ಆವ ಕಡೆಯಿಂದ ಬಂದೆ ಬಾಚಿವದನಲ್ಲಿ ಫ್ರಮ್ ಅಡ್ರೆಸ್ ಹೇಳಪ್ಪ ನೋಡೋಣ, ಎಲ್ಲಿಂದ ಬಂದಿ ನೀನು? ಭಾವಿಸುವ ವಾದಿರಾಜ ಮುನಿಯ ಕಾಣುತ್ತ. ಭಾವ ಅಂದ್ರೆ ಭಕ್ತಿ ಅಂತ, ಭಾವಿಸುವ ಅಂದ್ರೆ ಭಕ್ತಿ ಮಾಡುವ, ನಿನ್ನನ್ನೇ ಆಶ್ರಯಿಸಿರುವ, ನಿನ್ನನ್ನೇ ಧ್ಯಾನಿಸುವ, ನಿನ್ನನ್ನೇ ಸ್ತುತಿಸುವ, ನಿನ್ನನ್ನೇ ಆರಾಧಿಸುವ, ನಿನ್ನನ್ನೇ ಗತಿ ಮತಿ ಅಂದುಕೊಂಡ ಈ ವಾದಿರಾಜ ಮುನಿಗೆ ನೀನು ಪ್ರೀತಿಯನ್ನ ತೋರ್ಲಿಕ್ಕಾಗಿ ಬಂದ್ಯಾ ಸ್ವಾಮಿ ಅಂತ ಹೇಳಿ ಕನ್ನಡದಲ್ಲಿ ಸ್ತುತಿಸ್ತಾರೆ, ಸಂಸ್ಕೃತದಲ್ಲಿ ಸ್ತುತಿಸ್ತಾರೆ. ಈಗ ಹೇಳಿ, ಹಯಗ್ರೀವ ದೇವರ ಗೆಸ್ಚರ್ ಯಾರಿಗೆ ಅರ್ಥ ಆಗ್ಬೇಕು? ಇದುವರೆಗೂ ಪ್ರಪಂಚದಲ್ಲಿ ಒಬ್ಬೇ ಒಬ್ಬ ಕವಿಯಾಗಲಿ ಭಕ್ತನಾಗಲಿ ಹಯಗ್ರೀವ ದೇವರು ಹೀಗೆ ಯಾಕೆ ಕೂತಿದ್ದಾರೆ ಅಂತ ಹೇಳಿದ್ದು ಇಲ್ಲ. ಹೇಳಿದ ಏಕೈಕ ಮಹನೀಯರು ವಾದಿರಾಜ ಗುರುಸಾರ್ವಭೌಮರು. ನೋಡಿ ಕೈ ಮುಗಿದು ಹೇಳ್ತಾರೆ, ಸ್ವಾಮಿ ಅರ್ಥ ಆಯ್ತು ಬಿಡು, ನೀನು ಏನು ಹೇಳ್ತಾ ಇದೀಯ ಅಂತ ಅರ್ಥ ಆಯ್ತು ನನಗೆ. ನಿನಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿದ್ರಿಂದಲೇ ನಾನು ಹೀಗೆ ಕೂತಿದ್ದೀನಿ. ನೀನು ಅರ್ಥ ಆಯ್ತು ಬಿಡು ಅಂತ ನಾನು ಸನ್ನೆ ಮಾಡಿದ ರೀತಿ ನೀನು ಸನ್ನೆ ಮಾಡೋ ಹಾಗಿಲ್ಲ. ನೀನು ಬಾಯಿ ಬಿಟ್ಟು ಹೇಳಬೇಕು. ಯಾಕೆ ಅಂದ್ರೆ ನಿನ್ನ ಭಕ್ತರು ಶ್ರೇಷ್ಠರು ಇದ್ದಾರೆ, ಸಾಮಾನ್ಯರು ಇದ್ದಾರೆ. ಆ ಸಾಮಾನ್ಯ ಭಕ್ತರಿಗೆ ಅರ್ಥ ಆಗೋದು ಹೇಗೆ? ಆದ್ದರಿಂದ ನೀನೇ ಹೇಳಬೇಕು, ನಾನು ಹೀಗೆ ಯಾಕೆ ಕೂತಿದ್ದೀನಿ, ಹೀಗೆ ಕೂಡುವ ಮೂಲಕ ಜಗತ್ತಿಗೆ ಯಾವ ಸಂದೇಶವನ್ನ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀನೇ ಹೇಳಬೇಕು ಅಂತ ಹಯಗ್ರೀವ ದೇವರು. ಸ್ವಾಮಿ ನೀನು ಅಪ್ಪಣೆ ಕೊಟ್ಟ ಮೇಲೆ ಹೇಳುವುದೇ ನನ್ನ ಕರ್ತವ್ಯ ಆದ್ಮೇಲೆ ಹೇಳದಲೇ ಇರ್ತೀನ, ಸಂತೋಷದಿಂದ ಹೇಳ್ತೀನಿ ಸ್ವಾಮಿ ಅಂತ ಶುರು ಮಾಡಿದ್ರು. ಸಚ್ಚಾಸ್ತ್ರೋದಿತ ವತ್ಮನಾ ಪದಮಿದಂ ಧ್ಯಾಯಂ. ದೇವರು ಕಾಲ ಮೇಲೆ ಕಾಲು ಹಾಕೋಬಹುದು, ಗುರುಗಳು ಕಾಲ ಮೇಲೆ ಕಾಲು ಹಾಕೋಬಹುದು, ಈ ಕಾಲ ಮೇಲೆ ಈ ಕಾಲು ಹಾಕೋಬಹುದು. ಯಾವಾಗ? ನಾವು ಜಪ ಮಾಡುವಾಗ, ನಾವು ಉಪನ್ಯಾಸ ಮಾಡುವಾಗ. ಆದರೆ ರಾಜರು, ಭೂತರಾಜರು ಇರುವ ಈ ಸಭೆಯಲ್ಲಿ ನಾನು ಹಾಕೊಂಡು ತೋರಿಸಲ್ಲ. ಹಯಗ್ರೀವ ದೇವರ ಪಾದವನ್ನೇ ನೋಡಿ ಅಷ್ಟೇ. ಹೀಗೆ ಹಿಡಿದಿರೋದ್ರಿಂದ ಈ ಪಾದವನ್ನ ಅಂದ್ರೆ ಹಯಗ್ರೀವನ ಪಾದವನ್ನ ಹೇಗೆ ನೀವು ಧ್ಯಾನ ಮಾಡಬೇಕು ಅಂತಂದ್ರೆ, ಪುಸ್ತಕ ಇದೆಯಲ್ಲ ಅದು ಶಾಸ್ತ್ರದ ಸಂಕೇತ. ಸಚ್ಚಾಸ್ತ್ರದಲ್ಲಿ ಹೇಳಿದ ಕ್ರಮದಿಂದ ನೀವು ಹಯವದನನ ಪಾದವನ್ನ ಭಜಿಸಬೇಕು. ನಿಮಗೆ ತಿಳಿದಂತೆ ದೇವರನ್ನ ತಿಳಿಯೋ ಹಾಗಿಲ್ಲ, ಶಾಸ್ತ್ರ ಏನು ಹೇಳುತ್ತೋ ಹಾಗೆ ತಿಳಿಯಬೇಕು ಅನ್ನೋದನ್ನ ಸೂಚಿಸಲಿಕ್ಕಾಗಿ ಪುಸ್ತಕ ಹಿಡಿದ ಕೈಯಲ್ಲೇ ತನ್ನ ಪಾದವನ್ನು ಸೂಚಿಸ್ತಾ ಇದ್ದಾರಂತೆ. ಈ ಹಯವದನನ ಮಾತನಾಡದೆ ಕೇವಲ ಸನ್ನೆಯಿಂದ ತೋರಿಸುವ ಭಂಗಿ
ಯಾರಿಗೆ ಅರ್ಥ ಆಗ್ಬೇಕು? ಹಯವದನದ ಕಂದರಾದ ರಾಜರಿಗೆ ಅರ್ಥ ಆಗ್ಬೇಕು. ಅದು ಸಚ್ಚಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತ. ಧ್ಯಾನ ಮಾಡುವ ಮುಂಚೆ ಏನ್ ಮಾಡ್ಬೇಕು? ಚಕ್ರ ಶಂಖಾದಿ ವೈಷ್ಣವ ಚಿಹ್ನೆಗಳನ್ನು ಧಾರಣೆ ಮಾಡಬೇಕು. ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು. ಹಯಗ್ರೀವನ ಅನುಗ್ರಹ ಆಗಬೇಕು ಅಂದ್ರೆ ಹಯಗ್ರೀವನ ಭಕ್ತರಾದ ರಾಜನ ವೃತ್ತಿಕೆಯನ್ನು ಧಾರಣೆ ಮಾಡಬೇಕು. ತದನಂತರದಲ್ಲಿ ಜಪ ಮಾಡಬೇಕು. ಮನ್ಮಂತ್ರಂ ಜಪ, ನನ್ನ ಮಂತ್ರವನ್ನ ಜಪ ಮಾಡೋಣ. ಮಾಡಿದ್ರೆ ಏನ್ ಮಾಡ್ತೀಯ ಸ್ವಾಮಿ? ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ. ನಿನಗೆ ಶಾಸ್ತ್ರದ ಸಂಪತ್ತನ್ನು ಕೊಡ್ತೇನೆ, ಭಾಗ್ಯವನ್ನೂ ಕೊಡ್ತೇನೆ. ಸ್ವಾಮಿ, ಎಲ್ಲರಿಗೂ ಎಲ್ಲವನ್ನೂ ಕೊಡ್ತೀಯೋ ಹೇಗೆ? ಶಾಸ್ತ್ರದ ಸಂಪತ್ತು ಮತ್ತು ಭಾಗ್ಯ ಎರಡನ್ನೂ ಈಕ್ವಲ್ ಆಗಿ ಕೊಡ್ತೀಯೋ ಹೇಗೆ ಅಂದ್ರೆ, ಹಯಗ್ರೀವ ಹೇಳಿದಂತೆ ಅವರವರು ಏನೇನು ಪ್ರಾರ್ಥನೆ ಮಾಡಿದಾರೋ, ಯಾತಕ್ಕಾಗಿ ಶ್ರಮ ಪಡ್ತಿದ್ದಾರೋ ಅದನ್ನ ಕೊಡ್ತೇನೆ. ಶಾಸ್ತ್ರ ಸಾಕು ಸ್ವಾಮಿ, ನಮಗೆ ಯಾವ ಸಂಪತ್ತು ಬೇಡ ಅಂದ್ರೆ ಅದನ್ನ ಕೊಡ್ತೀನಿ. ಸಂಪತ್ತು ಕೊಡು ಸ್ವಾಮಿ, ಶಾಸ್ತ್ರ ನೋಡೋಣ ಮುಂದಿನ ಜನ್ಮದಲ್ಲಿ ಅಂದ್ರೆ ಅದು ಕೊಡ್ತೀನಿ. ಎರಡೂ ಸ್ವಲ್ಪ ಸ್ವಲ್ಪ ಕೊಡು ಅಂದ್ರೆ ಅದನ್ನೂ ಕೊಡ್ತೀನಿ. ಆದ್ದರಿಂದ ಒಂದೇ ಕೈಯಲ್ಲಿ ಜ್ಞಾನ ಮುದ್ರೆ ಮತ್ತು ಸಂಪತ್ತನ್ನ ಕೊಡುವಂತಹ ಅಭಯ ಮುದ್ರೆಯನ್ನ ಹೀಗೆ ಹಿಡಿದು, ಈ ಕೈಯೇ ಹೀಗೆ ತಿರುಗಿಸಿದ್ರೆ ವರದ ಮುದ್ರೆ ಆಗುತ್ತೆ, ಈ ಕೈಯೇ ಹೀಗೆ ತಿರುಗಿಸಿದ್ರೆ ಜ್ಞಾನ ಮುದ್ರೆಯೂ ಆಗುತ್ತೆ. ಆದ್ರಿಂದ ಸಂಪತ್ತನ್ನ ಕೊಡ್ತೇನೆ ಅಂತ ಸೂಚಿಸ್ತಾನಂತೆ ಭಾಗ್ಯದಾಯಕವಾದ ಬಲ ಹಸ್ತದಿಂದ ನಮ್ಮ ಹಯಗ್ರೀವ ದೇವರು, ಕೆಳಗಿನ ಬಲ ಹಸ್ತದಿಂದ. ಆದ್ದರಿಂದಲೇ ನಿಮಗೆಲ್ಲ ನೀವೆಷ್ಟು ಬಳಸ್ತೀರೋ ಗೊತ್ತಿಲ್ಲ, ಆದ್ರೆ ಆ ಬಲದ ಕೈಯನ್ನ ನಿಮ್ಮ ಹಿರಿಯರು ಉಪಾಸನೆ ಮಾಡಿದ್ದಾರೆ ಅಂತ ಕಾಣುತ್ತೆ ವಿಶೇಷವಾಗಿ. ಆದ್ರಿಂದ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಅವುಗಳನ್ನೇ ನೋಡ್ತಾ ಬಾಳಿ ನೀವು ಸಂಪತ್ತನ್ನ ನೋಡಿ ಆ ಸಂಪತ್ತೆಲ್ಲ ನಮ್ಮದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಪ್ರೊಫೆಷನ್ ಇರೋದೆಲ್ಲ ಕೈಯಲ್ಲಿ ಅಮೂಲ್ಯವಾದ ಲೋಕದಲ್ಲಿ ಕೋಟಿ ಕೋಟಿ ಬಾಳುವಂತಹದ್ದು. ಆದರೆ ಇದರ ವ್ಯವಹಾರದಿಂದ ಬರುವ ಪ್ರಾಮಾಣಿಕವಾದ ಲಾಭಾಂಶ ಏನಿದೆ ಅದು ಮಾತ್ರ ನಮ್ಮದು, ಉಳಿದಿದ್ದೆಲ್ಲ ನಮ್ಮದಲ್ಲ. ಸರ್ಕಾರದ್ದು, ಕೊಂಡು ಕೊಟ್ಟವರದು, ಆಭರಣ ಮಾಡಲಿಕ್ಕೆ ಕೊಟ್ಟವರದು, ಮುಂದೆ ಡೆಲಿವರಿ ಒಯ್ಯಲಿಕ್ಕೆ ಬರುವವರದು ಎನ್ನುವ ಜಾಗೃತಿಯನ್ನ ಉಳಿಸುವ ಮೂಲಕ ದೇವರು ಈ ಪ್ರಪಂಚದಲ್ಲಿ ನಾವು ಬಂದಿದ್ದೀವಲ್ಲ, ಏನೇನು ನೋಡ್ತಾ ಇದ್ದೀವಲ್ಲ, ಇದು ಯಾವುದೂ ನಮ್ಮದಲ್ಲ ಎನ್ನುವಂತಹ ವೇದಾಂತವನ್ನು ಕಲಿಸುವ ಮೊದಲ ಪಾಠ ಇದು. ಹಾಗಿಲ್ಲದೆ ನಿಮ್ಮ ಕೈಯಲ್ಲಿ, ನಿಮ್ಮ ತಿಜೋರಿಯಲ್ಲಿ ಇರೋದೆಲ್ಲ ನಿಮ್ಮದೇ ಅಂತ ಅಂದುಕೊಳ್ಳಿಕ್ಕೆ ಹೇಗೆ ತಾನೇ ಸಾಧ್ಯ ಆಗುತ್ತೆ? ಒಮ್ಮೆ ಅಪ್ರಾಮಾಣಿಕ ಅಂತ ಅನಿಸ್ಕೊಂಡ್ಬಿಟ್ರೆ, ವಂಶ ಪಾರಂಪರ್ಯವಾಗಿ ಹಿರಿಯರು ಏನು ಕಷ್ಟಪಟ್ಟು ಉಪವಾಸ ಇದ್ರು, ವನವಾಸ ಇದ್ರು, ಸ್ವಲ್ಪ ಆದಾಯದಲ್ಲಿ ಇದ್ರು, ಈ ಫ್ಯಾಮಿಲಿ ಹೀಗೆ, ಈ ಸಮಾಜ ಹೀಗೆ ಅಂತ ಏನು ಉಳಿಸಿಕೊಂಡು ಬಂದಿದ್ದಾರೆ, ಆ ನೇಮ್ ಅಂಡ್ ಫೇಮ್ ಕಳ್ಕೊಳ್ಳಿಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಬಾರದು. ಆ ಕಾರಣದಿಂದ ಒಮ್ಮೊಮ್ಮೆ ಮಾರುಕಟ್ಟೆಯಲ್ಲಿ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ, ಪ್ರಗತಿಯೂ ಇರುತ್ತೆ, ಸ್ವಲ್ಪ ತಾಳಿ ಎನ್ನುವಂತಹ ರೆಡ್ ಸಿಗ್ನಲ್ಗಳು ಕೂಡ ನಮ್ಮ ಜೀವನ ಪಥದಲ್ಲಿ ಅಲ್ಲಲ್ಲಿ ಬರ್ತಾವೆ. ಹಾಗೆ ಬಂದಾಗ ನಾವು ದಿಕ್ಕೆಡಬೇಕಾಗಿಲ್ಲ. ಸ್ವಾಮಿ, ಭಾಗ್ಯ ಜ್ಞಾನ ಎರಡೂ ಕೊಡ್ತೀಯಾ ಅಂತ ನಮ್ಮ ವಾದಿರಾಜರು ಹೇಳಿದ್ದಾರೆ. ಭಾಗ್ಯ ಇದ್ದಾಗಲೂ ಜ್ಞಾನ ಕೊಡು, ಭಾಗ್ಯ ಕಡಿಮೆಯಾದಾಗಲೂ ಜ್ಞಾನ ಕೊಡು, ಜ್ಞಾನವನ್ನೂ ಕಿತ್ಕೋಬೇಡ, ಭಾಗ್ಯವನ್ನು ನೀನು ಕಿತ್ಕೊಳ್ಳೋದಿಲ್ಲ ಅಂತ ಉಪಾಸನೆ ಮಾಡಿ ನಿಮಗೆ ಬರ್ತಕ್ಕಂತಹ ಜೀವನದಲ್ಲಿ ಬರ್ತಕ್ಕಂತಹ ಯಾವ ಏರಿಳಿಗಳು ಕೂಡ ನಿಮ್ಮನ್ನ ಬಾಧಿಸೋದಿಲ್ಲ. ಅದು ಏನೋ ಹೇಳ್ತಾರೆ, ಜೋಳ ಬೇಗ ಮುಗ್ಗುತ್ತೆ, 6 ತಿಂಗಳು, ವರ್ಷ, ಹಬ್ಬಪ್ಪ ಅಂದ್ರೆ 2 ವರ್ಷದ ಮೇಲೆ ಜೋಳವನ್ನ ಬಳಸೋಕೆ ಆಗೋದಿಲ್ಲ. ಹಾಗಂತ ಜೋಳಕ್ಕೆ ಬೇಗ ಹುಳುನು ಹಿಡಿಯುತ್ತೆ. ಮೆಣಸಿಗೆ ಹಾಗೇನಿಲ್ಲ. ಮೆಣಸು ಅಲ್ಪ ಸ್ವಲ್ಪ ಹುಳು ಹಿಡಿಲಿಕ್ಕೆ ಬಂದರೂ ಕೂಡ ಏನ್ ಮಾಡ್ಬೇಕು? ಆ ಮೆಣಸನ್ನ ತಾಯಂದ್ರೆ ಹೇಳಿ, ಮನೆಯಲ್ಲಿ ಅನುಭವ ಇದ್ರೆ,
ಏನು ಮಾಡ್ಬೇಕಾಗಿಲ್ಲ. ಹಿಂಗಂದು ಉಪ್ಪು ಅಂದ್ರೆ ಸಾಕು, ಮೆಣಸು ಫ್ರೆಶ್ ಯಾವಾಗ. ಅದಕ್ಕಾಗಿ ನೀವು ಯಾವುದೇ ಕ್ರಿಮಿನಾಶಕವನ್ನಾಗಿ ಏನು ತರಬೇಕಾಗಿಲ್ಲ. ಒಂದೇ ರೀತಿಯ ಕಾಳಿನಲ್ಲಿ ಜೋಳಕ್ಕೆ ಒಂದು ಗುಣ, ಮೆಣಸಿಗೆ ಒಂದು ಗುಣ ಇಟ್ಟಿದ್ದಾರಲ್ಲ, ಅದರಂತೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಿಗೆ ಎಂದೂ ರೇಟ್ ಕಡಿಮೆ ಅಂತ ಇಲ್ಲ. ಆದ್ದರಿಂದ ಒಂದೊಮ್ಮೆ ಮಾರುಕಟ್ಟೆ ಮ್ಲಾನವಾದರೂ ಕೂಡ ನೀವು ಯಾರು ಚಿಂತೆ ಮಾಡೋದು ಬೇಕಿಲ್ಲ ಅನ್ನೋದನ್ನ ನನಗೆ ಯಾಕೋ ಇವತ್ತಿನ ಸಭೆಯಲ್ಲಿ ಹೇಳಲೇಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಇದರ ಅರ್ಥವೂ ಕೂಡ ನಮ್ಮ ಸ್ವಾಮಿ ದಾಸ್ಯಾಮಿ ಭಾಗ್ಯ ಸಹ, ಭಾಗ್ಯದ ಜೊತೆಗೆ ಜ್ಞಾನವನ್ನ ಕೊಡ್ತೀನಿ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ. ಇಂತಹ ಹಯಗ್ರೀವ ದೇವರನ್ನ ಹೊಂದಿದ್ರೆ ಏನಾಗುತ್ತೆ? ತತ್ವಾನ್ಯಪಿ ಬೋಧಯಾಮಿ. ಬರೀ ಜ್ಞಾನ ಕೊಡೋದಿಲ್ಲ, ಅದು ಪಾಂಡಿತ್ಯದಿಂದ ಬಂದ ಜ್ಞಾನ ಆಗೋದು ಬೇಡ, ಆಗೋದು ಆದ್ರೆ ಸಾಲದು. ತತ್ವಾನ್ಯಪಿ ಬೋಧಯಾಮಿ, ಅದರ ರಹಸ್ಯಗಳನ್ನು ನಾನೇ ಹೇಳ್ತೀನಿ. ಈ ಮುದ್ರೆ ಇದೆಯಲ್ಲ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಕೂಡಿಸಿದ್ರೆ ಬರುವ ಚಿಹ್ನೆ ಇದೆಯಲ್ಲ, ಇದು ಹಾಲನ್ನು ಕರೆಯುವ ಮುದ್ರೆ, ದೋಹದ ಮುದ್ರೆ. ಹಸುವಿನ ಹಾಲನ್ನು ಕರೆಯುವಾಗ, ದನದ ಹಾಲನ್ನು ಕರೆಯುವಾಗ ಎರಡು ಬೆರಳು ಹೀಗಾಗಲೇಬೇಕು. ಅದರಂತೆ ಜ್ಞಾನಾಮೃತವನ್ನು ಕರೆಯುವ ಮುದ್ರೆಯೂ ಇದೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಈ ಮುದ್ರೆಯನ್ನ ಹಿಡಿದುಕೊಂಡು ಭಗವದ್ಗೀತೆಯನ್ನು ಉಪದೇಶ ಮಾಡಿದನಲ್ಲ, ಅದೇ ಮುದ್ರೆಯನ್ನ ಕೃಷ್ಣಾವತಾರಕ್ಕಿಂತ ಮೊದಲೇ ಹಯಗ್ರೀವ ರೂಪಿ ಸ್ವಾಮಿ ಹಿಡಿಯುವ ಮೂಲಕ ತತ್ವಾನ್ಯಪಿ ಬೋಧಯಾಮಿ. ಆ ತತ್ವವನ್ನು ತಿಳ್ಕೊಂಡ ಮೇಲೆ ಏನಾಗುತ್ತೆ ಅಂದ್ರೆ, ತದನು ಪ್ರಾಪ್ಯೋ ಮದಂಗ್ರಿರ್ಭವೇ, ಮತ್ತೆ ನನ್ನ ಪಾದರೂಪವಾದಂತಹ ಮೋಕ್ಷವನ್ನೇ ಪಡೀತೀಯಾ. ಇಹದಿಂದ ಶುರು ಮಾಡಿ ಪರಲೋಕದವರೆಗೆ ಸರ್ವಸ್ವವನ್ನು ಕೊಡಲು ನಾನು ಸಮರ್ಥ ಅಂತ ನಮ್ಮ ಹಯಗ್ರೀವ ದೇವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳಿಸಿಕೊಟ್ಟಂತಹ ವಾದಿರಾಜರು ಋಷಿಗಳು ಹಯಗ್ರೀವ ಮಂತ್ರಕ್ಕೆ ಅಲ್ಲವೇ. ಅಂತಹ ವಾದಿರಾಜ ಗುರು ಸಾರ್ವಭೌಮರು ಹಯಗ್ರೀವರ ದಯೆಯನ್ನ ತಾವು ಪಡೆದು ನಮ್ಮೆಲ್ಲರಿಗೂ ಕೊಡಲಿಕ್ಕಾಗಿ ಈ ಭೂಮಿಯಲ್ಲಿ ಅವತರಿಸಿ ಸಜ್ಜನರ ದುಃಖವನ್ನು ಕಳೆಯುತ್ತಾ ದುರ್ಜನರ ದರ್ಪವನ್ನು ಅಡಗಿಸುತ್ತಾ ನಮ್ಮನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದಾರೆ. ಇಂತಹ ರಾಜರ ಕೃತಿಗಳು ಸಂಸ್ಕೃತದಲ್ಲಿವೆ, ಕನ್ನಡದಲ್ಲಿವೆ, ಎಲ್ಲಾ ಭಾಷೆಗಳಲ್ಲಿ ಇವೆ. ಸ್ವಲ್ಪ ತುಳುವಿನಲ್ಲಿ ಒಂದೆರಡು ಕೃತಿಗಳನ್ನು ಕೂಡ ರಚನೆ ಮಾಡಿದರು. ತೆಲುಗು, ಮರಾಠಿ, ಕನ್ನಡ ಸಮ್ಮಿಶ್ರವಾದ ರಚನೆಯ ಪ್ರಯೋಗಗಳನ್ನು ಮಾಡುವ ಮೂಲಕ ರಾಜರ ಭಕ್ತರು, ಶಿಷ್ಯರು ಆ ಎಲ್ಲ ಪ್ರಾಂತಗಳಲ್ಲೂ ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಇವತ್ತು ನೀವು ತಮಿಳುನಾಡೆಲ್ಲ ಹೋಗಿ ಬನ್ನಿ, ರಾಜರ ಪಂಚ ವೃಂದಾವನಗಳಿವೆ, ರಾಜರ ಭಾವಿ ಸಂಗೀತವನ್ನು ಹೇಳುವರಿದ್ದಾರೆ. ತೆಲುಗು ಪ್ರಾಂತದಲ್ಲಿ ಹೋಗಿ ಬನ್ನಿ, ರಾಜರ ಶಿಷ್ಯರ 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 ಶಿಷ್ಯರುಗಳು ಒಬ್ಬೊಬ್ಬರು ಕೂಡ ಭೂಮಿಯನ್ನೇ ಪಾವನ ಮಾಡುವಂತಹ ಮಹಾತ್ಮರು ಎಂದಂತೆ ಪೂಜೆಗೊಳ್ತಾ ಇದ್ದಾರೆ. ಮಹಾರಾಷ್ಟ್ರದವರೆಗೂ ಇದೆ, ಕರ್ನಾಟಕ ಅಂತೂ ಹೇಳುವುದೇ ಬೇಕಾಗಿಲ್ಲ. ರಾಜರ ಭಕ್ತರಿಂದ ತುಂಬಿದಂತಹ ನೆಲೆವೀಡು. ಇಂತಹ ರಾಜರ ಮಾತುಗಳಲ್ಲಿ ಒಂದು ಕುಟುಂಬದ ಚಿತ್ರಣ, ಒಂದು ಅಂತಹ ಕುಟುಂಬ ಚೆನ್ನಾಗಿರಲಿಕ್ಕೆ ಏನು ಬೇಕು ಎನ್ನುವ ಚಿತ್ರಣ. ಒಂದು 10 ನಿಮಿಷ ಅದು, ಒಂದು 10 ನಿಮಿಷ ಇದು ಹೇಳಿದರೆ ಇವತ್ತು ನಾನು ಮಾಡಬೇಕಾದಂತಹ ರಾಜರ ಸೇವೆ ಪೂರ್ಣವಾಗಿದೆ. ಬೇಗ 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 ಹೋಗ್ಬೋಣ. ಇನ್ನೇನು ಶ್ರೀಕೃಷ್ಣ ಪರಮಾತ್ಮ ಶರತ್ಕಾಲದ ಹುಣ್ಣಿಮೆಯ ರಾತ್ರಿ, ಬೆಳದಿಂಗಳಿನ ರಾತ್ರಿ ಕೊಳಲನ್ನು ಊದ್ತಾ ಇದ್ದಾನೆ ಯಮುನಾ ತೀರದಲ್ಲಿ. ಎಡ ಹೆಗಲಿನ ಮೇಲೆ ಎಡಗಲ್ಲವನ್ನ ಇಟ್ಟಿದ್ದಾನೆ. ಸ್ಟ್ರೈಟ್ ಹಿಂಗೆ ರೋಬೋಟ್ ತರ ಅಲ್ಲ ಕೊಳಲು ಊದೋದು, ಸಂತೋಷ ಆಗಿ ಹೀಗೆ ವಾಲ್ಕೊಂಡ್ಬಿಟ್ಟಿದ್ದಾನೆ ತ್ರಿಭಂಗಿಯಲ್ಲಿ. ತ್ರಿಭಂಗಿ ಮಧುರಾಕೃತಿ ಅಂತ ಆತನನ್ನ ಸ್ತೋತ್ರ ಮಾಡ್ತಿದ್ದಲ್ಲ. ಎಡ ಹೆಗಲಲ್ಲಿ ಎಡಗಲ್ಲವನ್ನಿಟ್ಟು ಕುಡಿ ಹುಪ್ಪುಗಳು ಅಲ್ಲಾಡಿಸುತ್ತ. ಆ ವೇಣುವಾದಕ್ಕೆ ತಾಳ ಬೇಕಲ್ಲ. ಈಗಿನ ಕಾಲದಲ್ಲಿ ದೇವರ ನಾಮ ಹೇಳ್ತಿದ್ರು, ಕಾಲಿನಿಂದ ತಾಳ ಹಾಕೋ ಜನ ಇದ್ದಾರೆ, ಅದನ್ನ ಟ್ರೈನಿಂಗ್ ಕೊಡಿಸಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ. ಎಂದು ದೇವರ ನಾಮಕ್ಕೆ ಕಾಲಿಂದ ತಾಳ ಹಾಕ್ತಾರೆ, ಅನುಕೂಲ ಇದ್ರೆ ಕೈಯಿಂದ ತಾಳ ಹಾಕಿ. ಕೃಷ್ಣನಿಗೆ 2 ಕೈ ಬಿಸಿ, ಕಾಲಿಂದ ತಾಳ ಹಾಕಲ್ಲ ಆತ. ಆತನ ಕಾಲು ಲೋಕಪಾವನವಾದರೂ ಕೂಡ ಆತ ಕಾಲಿನಿಂದ ತಾಳ ಹಾಕೋದಿಲ್ಲ. ತಾಳ ಹಾಕಲಿಕ್ಕೆ ಏನಿದೆ, ಹುಬ್ಬನ್ನು ಎಗರಿಸ್ತಾನಂತೆ. ಆ
ವೇಣುನಾದದ ಗತಿಗೆ ಸರಿಯಾಗಿ ವಾಮ ಬಾಹುಕೃತ ವಾಮ ಕಪೋಲಃ ವಲ್ಗಿತ ಭ್ರುಹು ಅಧರಾರ್ಪಿತ ವೇಣು ಕೋಮಲ ಅಂಗುಲಿಭಿ ಆಶ್ರಿತ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದ. ಅರ್ಥ ಆಯ್ತು. ವೃಂದಶೋ ವ್ರಜವೃಷ ಮೃಗಗಾವೋ ವೇಣುನಾದಹೃತ ಚೇತಸ ಏತ್ಯ ಅಂತದಷ್ಟ ಕವಲ ಧೃತ ಕರ್ಣ ನಿದ್ರಿತ ಲಿಖಿತ ಚಿತ್ರಮಿವ. ಈ ರೀತಿ ಆ ವೇಣುವಿನ ಗಾನ ಹೇಗೆ ಬರುತ್ತೆ ಅನ್ನೋದನ್ನ ಅಂತಹದೇ ಛಂದಸ್ಸಿನಿಂದ ವೇದವ್ಯಾಸ ದೇವರು ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ ಭಾಗವತದಲ್ಲಿ. ಇದನ್ನು ಹೀಗೆ ಹೇಳಿದ್ರೇನೆ ಕೊಳಲಿನ ನಾದವನ್ನ ಕೇಳ್ತಾ ಇದ್ದೀವೋ ಎನ್ನುವಂತಹ ಒಂದು ಅನುಭವವಾಗಬೇಕು. ಅಂತಹ ಪ್ರಯೋಗವನ್ನ ಮಾಡಿದ್ದಾರೆ. ಏನ್ ಹೇಳಿದ್ರು ಅಂದ್ರೆ ಆ ಧ್ವನಿಯಿಂದ ಆಕರ್ಷಿತವಾಗಿ ಗುಂಪು ಗುಂಪಾಗಿ ಆ ವ್ರಜ ಪ್ರದೇಶದ ಗೂಳಿಗಳು, ಹಸುಗಳು, ಜಿಂಕೆಗಳು ಕಿವಿಯನ್ನು ಎತ್ತಿಕೊಂಡು ಬರ್ತಾವೆ. ಎತ್ತಿಕೊಂಡು ಬಂದು ಕೃಷ್ಣ ಇದ್ದಲ್ಲಿ ನಿಲ್ತಾವೆ. ಅರ್ಧ ಅಗೀದ ಹುಲ್ಲು ಹಾಗೆ ಇದೆ ಬಾಯಲ್ಲಿ. ಮುಂದಕ್ಕೆ ಅಗೀಬೇಕು ಅನ್ನೋದನ್ನೇ ಮರೆತು ಗೋವುಗಳ ಸ್ವಭಾವ ಯಾವಾಗಲೂ ಬಾಯಾಡಿಸ್ತಾ ಇರೋದು, ಮೆಲುಕು ಹಾಕ್ತಾ ಇರೋದು. ಆ ಮೆಲುಕು ಹಾಕೋದನ್ನೇ ಮರೆತು ಕಿವಿಯನ್ನು ಎತ್ತಿಕೊಂಡು ಹೇಗಿದೆ ಅಂದ್ರೆ ನಿಂತಲ್ಲೇ ನಿದ್ದೆ ಹೊಡಿತಾ ಇದೆಯೋ, ಅಥವಾ ಇವು ಹಸುಗಳೇ ಅಲ್ಲ, ಜಿಂಕೆಗಳೇ ಅಲ್ಲ, ಗೂಳಿಗಳೇ ಅಲ್ಲ, ಗೋಡೆಯ ಮೇಲೆ ಬರೆದ ಚಿತ್ರವೋ ಎನ್ನುವಂತೆ ಸ್ತಬ್ಧವಾಗಿ ನಿಂತಿದ್ವು ಪರಮಾತ್ಮನ ವೇಣುಗಾನದಿಂದ ಅಂತ ಭಾಗವತದಲ್ಲಿ ಆ ವೇಣು ಗೀತೆಯಲ್ಲಿ ಬರುತ್ತೆ. ನೀವು ಸೋದೆಗೆ ಹೋಗಿದ್ದೀರಾ, ರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ ವೇಣುಗೋಪಾಲಕೃಷ್ಣ ಮೂರ್ತಿಯನ್ನು ನೋಡಿದ್ದೀರಾ? ಆ ಮೂರ್ತಿಯಲ್ಲಿ ಈ ಶ್ಲೋಕಕ್ಕೆ, ಭಾಗವತದ ಈ ಶ್ಲೋಕಕ್ಕೆ ವಿಶೇಷ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ರಾಜರು. ಮೃಗಗಾವು ಅಂತ ಹೇಳಿದ್ರಲ್ಲ, ಮೃಗ ಅಂದ್ರೆ ಜಿಂಕೆ ಅಂತ ನಾವು ಭಾಗವತಕ್ಕೆ ಇತರ ವ್ಯಾಖ್ಯಾನಗಳ ಸಹಾಯ ತಿಳ್ಕೊಂಡಿದೀವಲ್ಲ. ಮೃಗ ಅಂದ್ರೆ ಮೃಗ ರಾಜವೂ ಹೌದು, ಸಿಂಹವೂ ಹೌದು. ಸಿಂಹವೂ ಬಂದು ಕಿವಿ ನೆಟ್ಟಗೆ ಮಾಡಿಕೊಂಡು ಕೇಳ್ತಾ ಇತ್ತು ಕೃಷ್ಣನ ವೇಣುನಾದವನ್ನ ಅಂತ ತಿಳ್ಕೊಳ್ಳಿ ಅಂತ ಎರಡೆರಡು ಹಸುಗಳ ಜೊತೆಗೆ ಒಂದು ಬಾಲ ಎತ್ತಿಕೊಂಡು ಸಂತೋಷದಿಂದ ಕೂತಿರುವ ಸಿಂಹದ ಚಿತ್ರವನ್ನು ರಾಜರು ಮಾಡುವ ಮೂಲಕ ಕೃಷ್ಣನ ವೇಣುಗಾನದ ಮಹತ್ವವನ್ನು ಹೇಳಿದ್ದಾರೆ. ಜೀವನದಲ್ಲಿ ಒಳ್ಳೆಯ ಮಾತನ್ನು ಆಡಿ ಸಿಂಹದಂತೆ ಇರೋರು ಕೂಡ ಬಂದು ಬಾಲ ಮುದುರುಕೊಂಡು ಕೂಡ್ತಾರೆ ಹತ್ರ ಎನ್ನುವ ದೊಡ್ಡ ಸಂದೇಶವನ್ನ ರಾಜರು ತಿಳಿಸಿಕೊಡ್ತಾರೆ. ಅವರು ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಕೃಷ್ಣನ ಕೈಯಲ್ಲಿರೋದೇನು? ಕೊಳಲು, ವೇಣು. ನುಡಿಸ್ತಾ ಇರೋರು ಯಾರು? ಶ್ರೀಕೃಷ್ಣ. ಕೊಳಲು ಅಂದ್ರೆ ಏನು ಅಂತ ನೋಡೋಣವಾ? ಕೊಳಲು ಅಂತಂದ್ರೆ ಶ್ರೇಷ್ಠವಾದ ಬಿದಿರು. ಕೊಳಲು ಅಂದ್ರೇನು? ಶ್ರೇಷ್ಠವಾದ ಬಿದಿರು. ಒಳ್ಳೆಯ ಕ್ವಾಲಿಟಿ ಬಿದಿರಾಗಬೇಕು. ಲೋಯರ್ ಕ್ವಾಲಿಟಿ ಆದ್ರೆ ಆಗೋದಿಲ್ಲ, ಆ ಧ್ವನಿ ಹೊಂದೋದಿಲ್ಲ. ಮತ್ತು ಅದು ಬಿರುಕು ಬಿಡಬಾರ್ದು. ಸ್ವಲ್ಪ ಬಿಸಿಲು ಬಂತು ಅಂತಂದ್ರೆ ಚಾಟ್ ಅಂತ ಬಿರುಕು ಬಿಟ್ಬಿಟ್ರೆ ಅದು ಒಳ್ಳೆ ಕೊಳಲು ಆಗೋದಿಲ್ಲ. ಬಿರುಕು ಬಿಡದ ಕೊಳಲು ಅಂದ್ರೆ ಶ್ರೇಷ್ಠ ವಂಶ. ವಂಶ ಅಂದ್ರೆ ಸಂಸ್ಕೃತದಲ್ಲಿ ಬಿದಿರು. ಶ್ರೇಷ್ಠ ವಂಶದ ಬಿದಿರಾಗಬೇಕು. ಅದರ ಜೊತೆಗೆ ಕೊಳಲಾಗಬೇಕಾದ ಬಿದಿರು ಸ್ಟ್ರೈಟ್ ಇದ್ರೆ ಚೆನ್ನಾಗೋ, ಅಂಕುಡೋಗಿದ್ರು ನಡೆಯುತ್ತೋ. ಸ್ಟ್ರೈಟ್ ಇರ್ಬೇಕು. ಒಂದೊಮ್ಮೆ ಬಿದಿರಿಗೆ ಜೀವ ಇದ್ರೆ ನನ್ನ ಮುಟ್ಟುಕೊಡುದು, ಕೊರಿಬಾರ್ದು, ಹೋಲ್ ಹಾಕಬಾರ್ದು, ನನಗೆ ಇಂಜಿನ್ ತಾಕಿಸ್ಬಾರ್ದು, ನನಗೆ ಉಸಿರು ಬಿಡಬಾರ್ದು, ನಾನು ಕೊಳಲಾಗಬೇಕು ಅಂದ್ರೆ ಕೊಳಲು ನುಡಿಸೋನು ಏನ್ ಮಾಡ್ತಾನೆ? ಬೇಡ ಹೋಗು, ಸಾವಾಸನೆ ಬೇಡ ಅಂತಾನೆ. ಇದೆಲ್ಲದಕ್ಕೂ ಒಳಗಾಗ್ಲೇಬೇಕು. ಅದು ಆ ಬಿದಿರು ಹೋಲ್ ಹಾಕಿಸ್ಕೋಬೇಕು. ಅವನಿಗೆ ಇಷ್ಟ ಇದ್ದಾಗ ಮುಚ್ಚುತ್ತಾನೆ, ಸಹಿಸ್ಬೇಕು. ಅವನಿಗೆ ಇಷ್ಟ ಇದ್ದಾಗ ಓಪನ್ ಮಾಡ್ತಾನೆ, ಸಹಿಸ್ಬೇಕು. ಎಂಜಲು ಸಿಡಿಸ್ತಾನೆ, ಸಹಿಸ್ಕೋಬೇಕು.
ಉಸಿರು ಬಿಡ್ತಾನೆ, ಗಾಳಿ ಬಿಡ್ತಾನೆ, ಸಹಿಸ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರೆ ಅದು ಕೊಳಲು ಆಗಲಿಕ್ಕೆ ಸಾಧ್ಯ. ಇದೆಲ್ಲ ಕೊಳಲಿಂದ ಆಯ್ತು. ಈಗ ಕೊಳಲು ನುಡಿಸುವವನ ಜವಾಬ್ದಾರಿಗಳನ್ನ ಹೇಳ್ತಾರೆ. ಓದಬೇಕು ರಾಜರ ಕೃತಿಗಳನ್ನ, ಇಷ್ಟು ವಿಸ್ತಾರವಾಗಿ ಓದಬೇಕು. ಅವನು ನಿನ್ನ ಕೈವಶವಾಗಿವೆ ಬಿದಿರು ಅಂತ ಹೆಂಗೆಂಗೋ ಕೊಯ್ದ್ರೆ ಅದರಿಂದ ಒಳ್ಳೆಯ ನಾದ ಹೊಮ್ಮೋದಿಲ್ಲ. ಶಾಸ್ತ್ರಬದ್ಧವಾಗಿ ಅದನ್ನ ಒಂದು ಸುಂದರ ರೂಪ ಕೊಡ್ಬೇಕೆ ಹೊರತು ವಿಕಾರಗೊಳಿಸಬಾರ್ದು. ಆ ಬಿದಿರನ್ನ ಹೆಂಗೆಂಗೋ ಹೋಟ್ ಹಾಕೋಂಗಿಲ್ಲ, ಸರಿಯಾದ ಕ್ರಮದಲ್ಲಿ ಅದನ್ನ ಉಪಯೋಗಿಸ್ಕೋಬೇಕು. ಅದು ಒಣಗಿ ನೀರಸವಾಗಿದೆ ಅಂತ ಕಂಪ್ಲೇಂಟ್ ಹೇಳಬಾರ್ದು. ನಿನ್ನ ಅಧರಾಮೃತದಿಂದ ಅದನ್ನ ಸರಸವನ್ನಾಗಿ ಮಾಡಬೇಕು. ಅಷ್ಟೇ ಅಲ್ಲ, ಆ ಕೊಳಲಿಗೆ ನೀನು ಒಳ್ಳೆಯ ಕೊಳಲು ವಾದಕನಾದ್ರೆ, ವೇಣು ವಾದಕನಾದ್ರೆ ಅರಿಶಿನ ಎಣ್ಣೆ ಹಚ್ಚಿ ಆಗಾಗ ಶೈನಿಂಗ್ ಬರೋಂಗೆ ಇಟ್ಕೋಬೇಕು. ಇನ್ನೂ ನೀನು ಶೃಂಗಾರವನ್ನ, ಸಂತೋಷವನ್ನ ಬಯಸೋನಾದ್ರೆ ಒಳ್ಳೆಯ ಬಣ್ಣ ಬಣ್ಣದ ರೇಷ್ಮೆಯ ದಾರವನ್ನು ತಂದು ಕುಚ್ಚು ಮಾಡಿ ಅದರ ಒಂದು ತುದಿಗೆ ಕಟ್ಟು, ಚೆನ್ನಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ದೇವರು ಸಂಪತ್ತು ಕೊಟ್ಟಿದ್ರೆ ಒಂದು ಬಂಗಾರದ ಕಡಗತ್ತರ ಮಾಡಿ ಒಂದು ತುದಿಗೆ ಹಾಕು ಆ ಕೊಳಲಿಗೆ, ಬಹಳ ಚೆನ್ನಾಗಿರುತ್ತೆ. ಆ ಕೊಳಲನ್ನ ಯಾವಾಗ್ಲೂ ಜೋಪಾನವಾಗಿ ಹತ್ರ ಇಟ್ಕೋ, ಯಾರೂ ಕದಿಯದಂತೆ ನೋಡ್ಕೋ, ಎಲ್ಲೆಲ್ಲೋ ಬೀಳದಂತೆ ನೋಡ್ಕೋ. ಆಗ ಆ ಕೊಳಲು ಸುಸ್ವರವನ್ನು ನುಡಿಸುತ್ತೆ ಹೊರತು ಅಪಸ್ವರವನ್ನು ನುಡಿಸುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ಬೇಕಾದಾಗ ಅದರ ರಂಧ್ರಗಳನ್ನು ಮುಚ್ಚುವ, ಬೇಕಾದಾಗ ಆ ರಂಧ್ರಗಳಿಂದ ಬೆರಳನ್ನ ಎತ್ತುವ ಒಂದು ಉಪಚಾರ ಮಾಡುವ ಮೂಲಕ ಆ ಕೊಳಲಿನಿಂದ ಸುಸ್ವರ ಹೊಂದುವಂತೆ ಮಾಡು. ಇದು ಕೊಳಲು ನುಡಿಸುವವನಿಗೆ ಇರ್ತಕ್ಕಂತಹ ಜವಾಬ್ದಾರಿ. ರಾಜರು ಇಷ್ಟೊತ್ತು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗಿದ್ರೆ ಈ ಭಾಗವನ್ನು ಮುಗಿಸ್ತೀವಿ. ಅರ್ಥ ಆಯ್ತೋ ಆಗ್ಲಿಲ್ಲ, ಏನು ಜೀವನದಲ್ಲಿ ಕೊಳಲು ಪತ್ನಿ, ಕೊಳಲು ನುಡಿಸುವವನು ಪತಿ. ಇಂತಹ ವಂಡರ್ಫುಲ್ ಎಕ್ಸ್ಪ್ರೆಷನ್ ಏನಾದರೂ ಯಾವುದಾದರೂ ಸನ್ಯಾಸಿಗಳಿಂದ ಬರಲಿಕ್ಕೆ ಸಾಧ್ಯ ಇದ್ರೆ ಅದು ವಾದಿರಾಜರಿಂದ ಮಾತ್ರ. ಬೇರೆ ಯಾರು ಇಂಥ ಕಾವ್ಯವನ್ನು ಬರೀಲಿಕ್ಕೆ ಹೋಗಲಿಲ್ಲ ಇಂಥ ಕಾವ್ಯವನ್ನು. ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಹೆಣ್ಣು ತರುವಾಗಲೇ ಒಳ್ಳೆಯ ತಂದೆ, ಒಳ್ಳೆಯ ತಾಯಿಯ ಉದರದಲ್ಲಿ ಬಂದಂತಹ ಹೆಣ್ಣನ್ನು ತಗೊಂಬ, ಸದ್ವಂಶ ಜಾತೆಯಾಗಿರ್ಬೇಕು ಅವಳು. ಒಳ್ಳೆಯ ಕ್ವಾಲಿಟಿ ಬಿದ್ರು, ಅದು ಬಿರುಕು ಬಿಡೋದಿಲ್ಲ. ಅದರಂತೆ ಕನಸಲ್ಲೂ ಡೈವರ್ಸ್ ಅನ್ನದಲೇ ಇರುವಂತಹ ಅಪ್ಪ, ಕನಸಲ್ಲೂ ಡೈವರ್ಸ್ ಅನ್ನದಲೇ ಇರುವಂತಹ ಅಮ್ಮ, ಅಂತವರ ಮಕ್ಕಳಾಗಿ, ಬರೀ ಮಕ್ಕಳಾಗಿ ಹುಟ್ಟಿದ್ರೆ ಸಾಲದು, ಅದೇ ಗುಣಗಳನ್ನ, ಆದರ್ಶಗಳನ್ನ ಇಟ್ಟುಕೊಂಡು ಬಾಳಲಿಕ್ಕೆ ಸಿದ್ಧ ಇರುವ ಹೆಣ್ಣನ್ನ ತೆಗೆದುಕೊಂಡು ಬಾ. ಸದ್ವಂಶ ಜಾತೆ ಆದ್ರೆ ಅವಳ ಬಾಯಿಂದ ಸುಸ್ವರ ಹೊಮ್ಮುತ್ತೆ, ಅಪಸ್ವರ ಹೊಮ್ಮೋದಿಲ್ಲ. ಸದ್ವಂಶ ಜಾತಿ ಅನ್ನದಿದ್ರೆ ಅಪಸ್ವರವೇ ಹೊಮ್ತಾ ಇರುತ್ತೆ, ಸುಸ್ವರ ಹೊಮ್ಮಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗಿದೆ ವಿಶ್ಲೇಷಣೆ? ಎರಡನೇದು, ಅವಳು ನೇರವಾಗಿರ್ಬೇಕು, ರುಜು ಇರ್ಬೇಕು. ಒಳಗೊಂದು ಹೊರಗೊಂದು, ತೋರಿಕೆಗೊಂದು ಮನಸ್ಸಲ್ಲೊಂದು, ಜನರ ಎದುರಿಗೊಂದು ಮಾತು, ಏಕಾಂತದಲ್ಲಿ ಗಂಡನ ಹೆಂಡತಿ ಪ್ರಾಣ ಹಿಂಡುತಿ ಅಂದ್ರಲ್ಲ ಪುರಂದರದಾಸರು, ಹಾಗಿರ್ಬಾರ್ದು. ಅವಳು ನೇರವಾಗಿರ್ಬೇಕು. ಮೂರನೇದು, ಗಂಡ ಅಲ್ಪ ಸ್ವಲ್ಪ ಜೋರ್ ಮಾಡಿದ್ರು, ಅಲ್ಪ ಸ್ವಲ್ಪ ನಿಮ್ಮ ಮನಸ್ಸಿನಂತೆ ನಡೆಯದಿದ್ರು ಕೂಡ ಅವನು ಸದುದ್ದೇಶಕ್ಕಾಗಿ ನಿಮಗೆ ಸ್ವಲ್ಪ ಕಷ್ಟ ಕೊಡ್ತಾನೆ ಅಂದ್ರೆ ಸ್ವಲ್ಪ ತಡ್ಕೋಬೇಕು. ಅದರಂತೆ ಅಗತ್ಯ ಬಿದ್ರೆ ನೀವು ಅನಿವಾರ್ಯವಾದ ಕಷ್ಟವನ್ನು ಕೊಡಬೇಕು ಗಂಡನಿಗೆ. ಹೌದು, ನಮ್ಮಮ್ಮ ಬಹಳ ಒಳ್ಳೆಯವಳು, ದೇವರಂತವಳು. ಹಾಗಂದ್ ಮಾತ್ರಕ್ಕೆ ನಮ್ಮಪ್ಪಗೇನು ಕಷ್ಟ ಕೊಟ್ಟೇ ಇಲ್ವಾ? ಅಮ್ಮ ಕೊಟ್ಟಿದ್ದಾಳೆ. ನಮ್ಮಪ್ಪ ಎಂದೂ ನನ್ನ ಹೆಂಡತಿ ನನಗೆ ಭಾರ ಅನ್ನಲಿಲ್ಲ. ನಮ್ಮಪ್ಪ ಚಂಡದಂತ ಕೋಪ, ಬಹಳ ದೊಡ್ಡ ಧ್ವನಿ, ಮಾತಿಗೆ ಗದರಿಸ್ಕೊಳ್ತಾ ಇದ್ರು. ಹಾಗಂತ ಪ್ರೀತಿ ಇರ್ಲಿಲ್ವಾ ನಮ್ಮಮ್ಮನ ಮೇಲೆ? ಬೇಕಾದಷ್ಟು. ಅಂತ ಪುಣ್ಯ ದಂಪತಿಗಳನ್ನ ನಾವು ನೋಡೋದು ದುರ್ಲಭ. ಅಂತಹ ಹೆಮ್ಮೆಯ ತಂದೆ ತಾಯಿಯ ಮಕ್ಕಳು ನಾವು ಅಂತ ನಾವು ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಇದೆ ನಮಗೆ.
ಹೀಗೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಹೇಳ್ಕೊಳ್ಳುವಂತಹ ಹೆಮ್ಮೆ ಉಳಿಬೇಕು ಅಂದ್ರೆ ಕಾಟ ಕೊಡಬೇಕು, ಕಾಟ ಕೊಡಿಸ್ಕೋಬೇಕು. ಕಾಟ ಕೊಡಬಾರದು, ಕಾಟ ಕೊಡಿಸ್ಕೋಬಾರದು. ಆ ಹದಗಾರಿಕೆ ನಮ್ಮಲ್ಲಿ ಹೇಗಿರುತ್ತೋ ಜೊತೆಗಿರೋರಲ್ಲಿ ಹಾಗೆ ಬರುತ್ತೆ. ಆದ್ದರಿಂದ ರಾಜರು ಹೇಳ್ತಾರೆ, ಅಲ್ಪ ಸ್ವಲ್ಪ ಕಾಟ ಕೊಟ್ರೆ ಅದನ್ನೇ ಊರೆಲ್ಲ ಮೀಡಿಯಾ ಎಲ್ಲ ಬರೋ ಹಾಗೆ, ಓಣಿಗೆ ಗೊತ್ತಾಗೋ ಹಾಗೆ, ಗೋಡೆಗೆ ಗೊತ್ತಾಗೋ ಹಾಗೆ ಸಾರ್ಕೋ ಬಂದ್ರೆ ಎಂಥ ಸಂಸಾರ ಅದು. ಅದು ಅಪಸ್ವರವೇ ಹೊರತು ಸುಸ್ವರ ಅಲ್ಲ. ಆ ವೇಣುವಿನಿಂದ ಹೊಮ್ಮಬೇಕಾದ್ದು ಸುಸ್ವರ ಮಾತ್ರ. ಹಾಗೆ ಹೊಮ್ಮಬೇಕು ಅಂದ್ರೆ ಡ್ರಿಲ್ಲಿಂಗ್ ಮಾಡಿದ್ರು ಮಾಡಿಸ್ಕೋಬೇಕು. ಹೋಲ್ ಹಾಕ್ಬೇಕು ಅಂದ್ರೆ ಡ್ರಿಲ್ಲಿಂಗ್ ಮಾಡಲೇಬೇಕಲ್ವ. ಹಿಂದಿನ ಕಾಲದಲ್ಲಿ ಕಬ್ಬಿಣವನ್ನ ಕಾಯಿಸಿ ಆ ಬಿದಿರಿಗೆ ಊರಿದ್ರೆ ಹೋಲ್ ಆಗುತ್ತೆ. ಅಂದ್ರೆ ಸುಡುವಷ್ಟು ಬೆಂಕಿ ಹಚ್ತಾರೆ ತಡ್ಕೊಂತ ಹೇಳ್ತಾ ಇಲ್ಲ, ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡಿ ನೀವು. ಮನಸ್ಸಿಗೆ ಬೆಂಕಿ ಬೀಳುವಷ್ಟು ತಾಪಗಳು ಬಂದರೂ ಸಂಸಾರದಲ್ಲಿ ಸಹಿಸ್ಕೋಬೇಕಾದಂತಹ ಪರಿಸ್ಥಿತಿಗಳು ಇರ್ತವೆ. ಹಾಗೆ ಇದ್ರೆ ಹೆಂಡತಿ ಹೇಗೋ ಸಿಕ್ಕಿದ್ದಾಳೆ ಅಂತ ಹೇಳಿ ಗಂಡ ಆದವನು ಹುಚ್ಚುಚ್ಚು ಮಾಡೋಂಗಿಲ್ಲ. ಅವಳಿಗೆ ಅವಾಗವಾಗ ಎಣ್ಣೆ, ಅರಿಶಿನ ಮೊದಲಾದ ಮಾಂಗಲ್ಯ ದ್ರವ್ಯಗಳಿಂದ ಅವಳ ದೇಹಕಾಂತಿ ಕೆಡದಂತೆ, ಆರೋಗ್ಯ ಕೆಡದಂತೆ, ಮನಸ್ಸಿನ ಉಲ್ಲಾಸ ಕೆಡದಂತೆ, ತನ್ನ ಮನೆಯ ಮಹಾರಾಣಿಯಂತೆ, ತನ್ನ ಮನೆಯ ಮಹಾಲಕ್ಷ್ಮಿಯಂತೆ ನೋಡ್ಕೋಬೇಕಾದಂತಹ ಜವಾಬ್ದಾರಿ ಈಗ ಕೊಳಲು ವಾದಕಂದು. ಈಗ ಅದರ ಬಣ್ಣ ಕೆಡದಂತೆ ನೋಡ್ಬೇಕು. ಬಣ್ಣ ಅಂದ್ರೆ ಬರೀ ರೂಪ ಅಂತ ಅನ್ಕೋಬೇಡಿ, ಅದೇನು ಪ್ರಯೋಜನ ಇಲ್ಲ. ಅದು ಹೃದಯದಲ್ಲಿ ಇರುವ ಭಾವನೆ ಕೆಡಬಾರದ ಪತಿಯ ಬಗ್ಗೆ, ಪತ್ನಿಗೆ ಆ ರೀತಿ ನೋಡ್ಕೋಬೇಕಾದ್ದು ಅವನ ಕರ್ತವ್ಯ. ಅದರ ಜೊತೆಗೆ ಆಗಾಗ್ಗೆ ಸ್ವಲ್ಪ ರೇಷ್ಮೆ ಸೀರೆಗಳು, ಬಂಗಾರದ ಆಭರಣಗಳು ಅವುಗಳನ್ನ ಕೇಳದಲ್ಲೇ ಕೊಡಿಸ್ಬೇಕು. ಯಾಕೆಂದ್ರೆ ಬಿದಿರು ಕೇಳೋದಿಲ್ಲ. ನಮ್ಮ ಅಕ್ಕ ತಂಗಿರು ಕೇಳಿ ಯಾರು ಕೇಳಿದ ಮಾತ್ರಕ್ಕೆ ಅವಳನ್ನ ಬಿದಿರು ಕೊಲ್ಕೊಂಡು ಹೊಡಿಬೇಡಿ. ಅದಕ್ಕೆ ಬದಲಾಗಿ ಜಡವಾದ ಬಿದಿರಿಗೆ ನೀವು ಚಿನ್ನವನ್ನ, ರೇಷ್ಮೆಯನ್ನ ಕಟ್ಟೋದಾದ್ರೆ ಜೀವಂತವಾದ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿದ ನಿಮ್ಮ ವಂಶವನ್ನು ಬೆಳಗಿಸುವ ಯಾರ ಅನುಗ್ರಹ ಇಲ್ಲ ಅಂದ್ರೆ ಮುಂದಿನ 2 ಜನರೇಷನ್ ಅವರು ಜಾತಕ ಹಿಡ್ಕೊಂಡು ಓಣಿ ಕ್ಷೇತ್ರ ಅಲಿಬೇಕಾಗುತ್ತೋ. ಅವಾಗ ಸ್ತ್ರೀ ಶಾಪ ಅಂದ್ರೆ ಹಿಂಗ ಅನ್ಬೇಕು. ಅಂತ ಪರಿಸ್ಥಿತಿ ಬರದಂತೆ ಬದುಕಿದಾಗಲೇ ನೋಡಿಕೊಳ್ಳೋದು ಪುರುಷರ ಕರ್ತವ್ಯ, ಹುಚ್ಚುಚ್ಚು ಮಾಡದಲ್ಲೇ ಇರೋದು ಮಹಿಳೆಯರ ಕರ್ತವ್ಯ ಅನ್ನೋದನ್ನ ರಾಜರು ಅವತ್ತೇ ತಿಳಿಸ್ತಾರೆ ಈ ಕೊಳಲಿನ ಉದಾಹರಣೆಯ ಮೂಲಕ. ಮುಂದುವರೆದು ಹೇಳ್ತಾರೆ, ಅದು ಏನು ದಷ್ಟಪುಷ್ಟ ಏನೂ ಇಲ್ಲ, ಕೊಳಲಿನ ಗಾತ್ರ ಎಷ್ಟಿರುತ್ತೆ. ಆದ್ದರಿಂದ ನನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ಹುಚ್ಚುಚ್ಚಿ ಹೇಳಬೇಡ. ಅದರಿಂದ ಎಂಥ ನಾದ ಬರುತ್ತೆ ಅನ್ನೋ ಕಡೆ ಗಮನ ಕೊಡು. ಹೊರಗಿನ ಚಂದ ತಗೊಂಡು ಏನು ಮಾಡ್ತೀಯಾ? ಎಂಥ ಮೌಲಿಕವಾದಂತಹ ಮಾತುಗಳ ಮೂಲಕ ಅವಳು ಜೀವನವನ್ನು ಕಟ್ಟಿಕೊಡ್ತಾಳೆ ನಿನಗೆ, ನಿನ್ನ ಬದುಕನ್ನ ಬಂಗಾರ ಮಾಡ್ತಾಳೆ. ಅದರ ಕಡೆ ಲಕ್ಷ್ಯ ಕೊಡಪ್ಪ. ದೇಹದ ಆಕಾರದ ಕಡೆ ಗಮನ ಕೊಡಬೇಡ ತಮ್ಮ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳ್ತಾರೆ, ಅವಳು ನೀರಸಳು. ಅಂದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಪರಲೋಕದ ಅನುಭವ ಕಡಿಮೆ ಇರ್ತಾ ಇತ್ತು. 4 ಗೋಡೆಗಳ ಒಳಗೆ ಇರ್ತಾ ಇದ್ಲು. ಅವಳಿಗೆ ಪ್ರಪಂಚದ ಜನರ ಹಿರಿಸರಿಕೆಗಳು ಹೆಚ್ಚು ಗೊತ್ತಾಗ್ತಿರ್ಲಿಲ್ಲ. ಆದ್ದರಿಂದ ಹುಚ್ಚುಚ್ಚು ಮಾಡೋದು, ಗಂಡನನ್ನ ಹೆಚ್ಚು ರೀತಿಯಿಂದ ಸಂತೋಷ ಪಡೋದು ಎಷ್ಟೋ ಸಲ ಗೊತ್ತಾಗ್ತಿರ್ಲಿಲ್ಲ ಪಾಪ ಅವರಿಗೆ. ಗಂಡನಾದವನು ಏನ್ ಮಾಡಬೇಕು? ಅವಳಿಗೆ ಟ್ರೈನಿಂಗ್ ಕೊಡಬೇಕು. ಹಡೆದ ತಂದೆನೂ ಏನು ಹೇಳದಿದ್ರೆ, ಹಡೆದ ತಾಯಿಯೂ ಏನು ಹೇಳದಿದ್ರೆ, ಕರ್ಕೊಂಡ್ಬಂದ ಅತ್ತೆಯೂ ಏನು ಹೇಳದೆ ಹೋದ್ರೆ, ಸ್ನೇಹಿತೆಯರೂ ಏನು ಹೇಳದೆ ಹೋದ್ರೆ, ಆ ಮುಗ್ಧ ಹೆಣ್ಣು ಮಗಳಿಗೆ ಜೀವನಾನುಭವವನ್ನ, ಪ್ರೀತಿಯನ್ನ, ಸರಸವನ್ನ, ಶೃಂಗಾರವನ್ನ ಕಲಿಸೋರು ಯಾರು? ಪತಿಯಾದವನು ಕಲಿಸ್ಬೇಕು. ಇವಳು ಸರಿ ಇಲ್ಲ ಅಂತ ಹೇಳಿ ಇನ್ನೆಲ್ಲೋ ಹೋದ್ರೆ ಪಾಪಿ, ಹಾಳಾಗಿ ಹೋಗ್ತೀಯ. ಅದಕ್ಕೆ ಬದಲಾಗಿ ರಸವಿಲ್ಲದೆ ಶುಷ್ಕವಾದ ಆ ಕೊಳಲು ಊದುವವನು ತನ್ನ ಅಧರಾಮೃತದಿಂದ ಹೇಗೆ ಸರಸವಾದ ಧ್ವನಿ ಹುಟ್ಟಿಸ್ತಾನೋ ಅದರೊಂದಿಗೆ ಹೆಂಡತಿಯನ್ನ ಪ್ರೀತಿ ಪಡಿ ಅಂತ ಒಬ್ಬ ಸನ್ಯಾಸಿಗಳು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಸನ್ಯಾಸಿಗಳು ಹೇಳ್ತಾ ಇದ್ದಾರೆ.
7 ವರ್ಷಕ್ಕೆ 8 ವರ್ಷಕ್ಕೆ ಸನ್ಯಾಸವನ್ನು ತೆಗೆದುಕೊಂಡಂತಹ ಬಾಲ ಸನ್ಯಾಸಿಗಳು ಇವತ್ತು ಸಂಸಾರಿಗಳಿಗೆ ಪಾಠ ಮಾಡ್ತಾ ಇದ್ದಾರೆ. ನಿಮ್ಮ ಹೆಂಡತಿಯನ್ನ ಪ್ರೀತಿ ಪಡಿ, ಸರಸವನ್ನ ಕಲಿಸಿ. ಇನ್ನೊಂದು ಬಹಳ ಭಯಂಕರವಾದ ಮಾತನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳೇಬೇಕು. ನಿಮಗೆ ದೊಡ್ಡ ದೊಡ್ಡ ಶ್ಲೋಕ ಹೇಳಿ ಮಹಿಮೆ ಹೇಳಿ ಅಪ್ಪಪ್ಪ ಸ್ವಾಮಿಗಳು ಏನ್ ಮಾತಾಡಿದ್ರು ಅಂತ ಅನ್ನುವಂತಹ ವಿಚಾರವನ್ನು ಹೇಳೋರು ಭೂಮಿ ಮೇಲೆ ಸಿಗಬಹುದು. ಆದ್ರೆ ಈ ಮಾತನ್ನ ಇಷ್ಟು ಸರಳವಾಗಿ ಹೇಳಲಿಕ್ಕಾಗಿ ನಮ್ಮನ್ನ ಇಷ್ಟಪಡ್ತಾರೆ ನಮ್ಮ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳು. ಏನಂತೆ ಅದು ವೇಣುವಾದಕ ಆ ಕೊಳಲಿನ ಹೋಲ್ಗಳನ್ನ ಯಾವಾಗ ಮುಚ್ಚಿದ್ರೆ ಸುಸ್ವರ ಬರುತ್ತೆ, ಯಾವಾಗ ಓಪನ್ ಮಾಡಿದ್ರೆ ಸುಸ್ವರ ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಪೆದ್ದ ಪೆದ್ದಾಗಿ ಮುಚ್ಚಬಾರ್ದು, ಪೆದ್ದ ಪೆದ್ದಾಗಿ ಓಪನ್ ಮಾಡಬಾರ್ದು. ಅದರಂತೆಯೇ ಹೆಂಡತಿಯ ಯಾವ ದೋಷಗಳನ್ನ, ಹೋಲ್ ಅಂದ್ರೆ ಛಿದ್ರ, ಛಿದ್ರ ಅಂದ್ರೆ ದೋಷ, ಹೆಂಡತಿಯ ಯಾವ ಚಿಕ್ಕ ಪುಟ್ಟ ದೋಷಗಳನ್ನ ಸಮಾಜಕ್ಕೆ ತೋರಿಸಬೇಕು, ತೋರಿಸಬಾರದು ಎನ್ನುವ ಗುಟ್ಟು ಅವನಿಗೆ ಗೊತ್ತಿರಬೇಕು. ಹಾಗಾದಾಗ ಮಾತ್ರ ಸಂಗೀತ ಆಗತ್ತೆ. ಇಲ್ಲ ಅಂದ್ರೆ ಸಂಸಾರ ಅನ್ನೋದು ಆಕ್ರಂದನ ಆಗಿ ಹೋಗ್ಬಿಡುತ್ತೆ. ನನ್ನ ಹೆಂಡತಿ ದಡ್ಡಿ, ನನ್ನ ಹೆಂಡತಿ ಪೆದ್ದಿ, ನನ್ನ ಹೆಂಡತಿ ಕ್ಲೀನ್ ಇಲ್ಲ, ನನ್ನ ಹೆಂಡತಿ ಜಿಪುಣಿ, ನನ್ನ ಹೆಂಡತಿ ಧಾರಾಳ, ನನ್ನ ಹೆಂಡತಿಗೆ ಅಡಿಗೆನೆ ಮಾಡ್ಲಿಕ್ಕೆ ಬರೋದಿಲ್ಲ, ನನ್ನ ಹೆಂಡತಿಗೆ ಆತಿಥ್ಯನೇ ಮಾಡ್ಲಿಕ್ಕೆ ಬರೋದಿಲ್ಲ, ಜಗಳ ಗಂಟಿ, ರಾಕ್ಷಸಿ, ಈ ಪಟ್ಟಿಯನ್ನು ಕೊಡಬಹುದು ಬೇಕಾದ್ರೆ. ಅಷ್ಟೆಲ್ಲ ಆದರೂ ಕೂಡ ಒಂದೂ ಮಾತಾಡದಲೆ ಅವಳ ಆ ದೋಷಗಳಿಂದ ಮುಚ್ಚಿಸಿಕೊಂಡು ಕೋಣೆ ಒಳಗೆ ಕುರುಕ್ಷೇತ್ರ ರಣರಂಗ ಆಗಬಹುದು. ಕೋಣೆಯಿಂದ ಹೊರಗೆ ಬರುವ ಹೊತ್ತಿಗೆ ಅದು ಪಟ್ಟಾಭಿಷೇಕದ ಸಮಾರಂಭದಂತೆ ಇರಬೇಕು. ಅದು ಜೀವನದ ರೀತಿ. ಆದ್ದರಿಂದ ರಂಧ್ರಗಳನ್ನು ಮುಚ್ಚಿಸಿಕೋ. ಹೆಂಡತಿಯ ದೋಷಗಳನ್ನ ಸಮಾಜಕ್ಕೆ ಹೇಳಬೇಡ, ಕೆಲವು ದೋಷಗಳನ್ನ ಹೇಳು. ಎಂಥ ದೋಷಗಳನ್ನ ಹೇಳಬೇಕು? ಸಯಾಟಿಕಾ ಪೇಯ್ನ್ ಇದೆ, ಸೊಂಟ ಮುರಿದೋಗಿದೆ, 8 ಹಡದು 10 ಹಡದು, ಏನಾಗಿದೆ ಅವಳಿಗೆ ದುಡಿಯಿಂದ ಹೇಳುವಂತ ಅತ್ತೆ ಕೂಗ್ತಿರ್ತಾಳೆ. ಆಗ ಹೇಳ್ಬೇಕು, ಅಮ್ಮ ಡಾಕ್ಟರ್ ರಿಪೋರ್ಟ್ ಇದೆ ನೋಡು, ಅವಳಿಗೆ ಇಷ್ಟು ಕಷ್ಟ ಇದೆ. ಅದು ದೋಷ. ಆಕ್ಚುಲಿ ಸೊಂಟ ಭದ್ರ ಇಲ್ಲ ಅನ್ನೋದು ದೋಷ. ಆದ್ರೆ ಆ ದೋಷವನ್ನು ಮುಚ್ಚಿಡಬಾರದು, ಹೇಳಬೇಕು. ಅದರಂತೆ ಯಾವುದೋ ಭಯಾನಕ ಕಾಯಿಲೆ ಬಂದಿದೆ, ಹೊರಗೆ ಅನೌನ್ಸ್ ಮಾಡಿಲ್ಲ, ಅವಳು ಸರಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ತಡ್ಕೊಳ್ಳೋವರೆಗೂ ತಡ್ಕೋಬೇಕು. ಒಂದು 5 ಡೇ ಹೇಳ್ಬೇಕು, ಇಂತಹ ಸಮಸ್ಯೆ ಇರೋದ್ರಿಂದ ಅವಳಿಗೆ ಕನ್ಸೆಷನ್ ಕೊಡಿ ಸ್ವಲ್ಪ ಕುಟುಂಬದಲ್ಲಿ. ಅದರಂತೆ ಯಾರು ಏಕಾದಶಿ ಉಪವಾಸ ಮಾಡ್ತಾರೆ, ಯಾರು ವ್ರತ ನಿಯಮಗಳನ್ನ ಮಾಡ್ತಾರೆ, ಯಾರು ಪಾರಾಯಣಗಳನ್ನ ಮಾಡ್ತಾರೆ, ಯಾರು ದೇವರು 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 ರಾಜರು ರಾಜರು ಅಂತಾರೆ, ಅಂತ ಹೆಣ್ಣುಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಕುಟುಂಬಗಳು ಸುಖವಾಗಿ ಬಾಳ್ತಾವೆ. ಇಷ್ಟೆಲ್ಲ ಸಂದೇಶವನ್ನ ನಾವು ಆ ಕೃಷ್ಣನ ವೇಣುಗಾನದಿಂದಲೇ ತಿಳಿಯಬಹುದು ಅಲ್ವಾ? ಇಡೀ ರುಕ್ಮಿಣೀಶ ವಿಜಯವನ್ನ ಈ ಹಿನ್ನೆಲೆಯಲ್ಲಿ ನೋಡಿದರೆ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ರಾಜರ ಒಂದೊಂದು ಮಾತು ಹಾಗೆ. ಇನ್ನು ಒಂದೇ ವಿಚಾರ ಉಳಿದಿದ್ದು ತಾಳ್ಮೆ. ತಾಳ್ಮೆ ಇಲ್ಲ ಅಂದ್ರೆ ರೇಷ್ಮೆ ಕಟ್ಟಿದ್ರು ಅಷ್ಟೇ, ಬಂಗಾರದ ಬಳೆ ಹಾಕಿದ್ರು ಅಷ್ಟೇ, ಜೀವನೇ ಇರೋದಿಲ್ಲ. ಹಿಂಗೆ ನೇತಾಡ್ತಾ ಇರುತ್ತೆ ಫ್ಯಾನ್ಗೆ, ಏನ್ ಪ್ರಯೋಜನ? ಆಳಿ ಬಾಳಬೇಕಾದ ಗಂಡು ಮಕ್ಕಳು ಜೀವನದಲ್ಲಿ ಒಮ್ಮೆ ರೋಸ್ಬಿಟ್ರೆ ಒಂದ ಮನೆ ಬಿಟ್ಟು ಹೋಗ್ತಾರೆ, ಇಲ್ಲ ಹೋಗಬಾರದವರ ಹಿಂದೆ ಹೋಗ್ತಾರೆ, ಇಲ್ಲ ಲೋಕ ಬಿಟ್ಟೆ ಹೋಗ್ಬಿಡ್ತಾರೆ. ಗಂಡಸರ ತಾಳ್ಮೆಯನ್ನ ಹೆಣ್ಣು ಮಕ್ಕಳು ಪರೀಕ್ಷೆ ಮಾಡಬೇಡಿ. ರಾಜರ ಶುಭ ಜಯಂತಿಯ ದಿವಸ ನಾವು ಅಕ್ಷೋಭ್ಯ ತೀರ್ಥರ ಪೀಠದಿಂದ ರಾಜರ ಭಕ್ತರಾಗಿ ಕೊಡ್ತಾ ಇರುವ ಸಂದೇಶ, ಗಂಡು ಮಕ್ಕಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕು. ಸ್ವಾಮಿಗಳು ಪಾರ್ಷಿಯಲ್ ಅಂತ ಯಾರನ್ನ ಅಂದ್ಕೊಳ್ತಿದ್ರೆ ಸಡನ್ ನಿರ್ಧಾರ ಮಾಡಬೇಡಿ, ತಾಳ್ಮೆ ಇರಲಿ. ಇದೇ ಮಾತನ್ನ ಲಿಂಗ ಬದಲಿಸಿ ಹೆಣ್ಣು ಮಕ್ಕಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಅಲ್ಲ ಮಾಡಲೇಬೇಡಿ. ಗಂಡು ಇಲ್ಲದಿದ್ರೆ ಮನೆ ಅನಾಥ, ಹೆಣ್ಣು ಇಲ್ಲದಿದ್ರೆ ಎಲ್ಲವೂ ಅನಾಥ. ಹಾಗಾಗಿ ಹೋಗ್ಬಿಡುತ್ತೆ ಪರಿಸ್ಥಿತಿ. ಇನ್ನು ಮಕ್ಕಳ ತಾಳ್ಮೆಯನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ಅಂತ ಹೇಳ.
ಒಂದು ಅರ್ಧನೋ ಒಂದೂವರೆನೋ ಹಡ್ಕೊಂಡಿರುವ ಈ ದರಿದ್ರ ಕಾಲದಲ್ಲಿ ಅವು ಎಂಥವಾದ್ರೂ ಸಹಿಸಿಕೊಳ್ಳೋದು ಕರ್ಮ. ಆ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಆ ಮಕ್ಕಳ ಮೇಲೆ ಪ್ರೆಷರ್ ಹಾಕಬೇಡಿ. ಇದಕ್ಕಿಂತ ರಾಜರ ಆರಾಧನೆಯ ಸಂದೇಶವನ್ನ ಇನ್ನೇನು ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಾಗೋದು ಇಷ್ಟೇ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ತಪಸ್ಸು ಮಾಡ್ತೀರಾ, ಬರೀ ಮಂತ್ರ ಹೇಳ್ಕೊಂಡು ಮನ ಅಂದ್ರೆ ತಪಸ್ಸಲ್ಲ. ತಾಳಿಕೊಳ್ಳಿ ಬರುವ ಕಷ್ಟಗಳನ್ನ, ಅದು ತಪಸ್ಸು ಅಂತಾರೆ ವಾದಿರಾಜರು. ವಾದಿರಾಜರ ಕೀರ್ತನೆ ಗೊತ್ತಿದೆ ನಿಮಗೆಲ್ಲ. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ. ತಾಳ್ಮೆ ಬಗ್ಗೆ ಹೇಳಿದ್ರೆ ಎಲ್ಲರೂ ಮೂತಿ ತಿರುವವರೇ, ನಚ್ಚನ್ನವರೇ ಎಲ್ಲವರು. ಅಂಥವ್ರಿಗೆ ಹೇಳೋದಿಲ್ಲ ನಾನು. ಹೇಳಿ ಸ್ವಾಮಿ, ಒಳ್ಳೆ ವಿಚಾರ ಹೇಳ್ತಿದ್ದೀರಿ ಅಂತ ಯಾರಿಗೆ ಕೇಳಿಸಿಕೊಳ್ಳಿಕ್ಕೆ ಮೊದಲು ತಾಳ್ಮೆ ಇದೆ ಅವರಿಗೆ ಹೇಳಬಲ್ಲೆ ನಾನು. ಕೇಳಬಲ್ಲವರಿಗೆ ಬೇಡುವೆನು ಸೊಲ್ಲ. ಏನೇನ್ ತಾಳ್ಕೋಬೇಕು? ದುಷ್ಟ ಮನುಜರು ಬೇಡುವ ನಿಷ್ಠುರದ ನುಡಿ ತಾಳು. ಕೆಟ್ಟವನು ಅವನು ರೌಡಿ, ಅವನು ಕುಡುಕ, ಅವನು ಕೆಡುಕ, ಬಾಯಿ ಬಂದಗೆ ಒದರ್ತಾನೆ ನಿಮ್ಮ ಬಗ್ಗೆ. ನೀವು ಸದ್ಗುಣ ಸಂಪನ್ನರು, ಪಾಪ ಮಾನ ಮರ್ಯಾದೆಗೆ ಹೆದರಿ ಹಿಂಗ್ ನಡೆದಿರ್ತಪ್ಪೋ ಅಂತ ಇರ್ತೀರಿ ನೀವು. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ದುಷ್ಟ ನಿಂತ್ಕೊಂಡು ಅರಚುತ್ತಾನೆ, ಅದನ್ನ ಕೇರ್ ಮಾಡ್ಬೇಕೋ ಮಾಡಬಾರ್ದು ಅನ್ನೋದು ಪ್ರಶ್ನೆ. ಮಾಡೋದು ಬೇಕಿಲ್ಲ ಅಂತಾರೆ ರಾಜರು. ದುಷ್ಟ ಮನುಜರು ಬೇಡುವ ನಿಷ್ಠುರದ ನುಡಿ ತಾಳು. ಕಷ್ಟ ಬಂದರೆ ತಾಳು. ತಾಳೋದ್ರೆ ಹೆಂಗ್ರಿ ತಾಳ್ಕೊಳ್ಳೋದು ಅಂತಂದ್ರೆ ನೀನೇ ತಾಳ್ಕೋಬೇಕು. ಯಾಕೆ? ಇವತ್ತು ಕತ್ತಲೆ ಆಗಿದ್ದು ನಾಳೆ ಬೆಳಕಾದೀತು. ಇನ್ನೇನು ಕತ್ತಲನೆ ಪರ್ಮನೆಂಟ್ ಅಂತ ನೀನು ಅಂದ್ಕೊಂಡ್ಬಿಟ್ರೆ ನಾಳೆ ಬೆಳಗನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಷ್ಟ ಬಂದರೆ ತಾಳು, ಕಂಗೆಡದೆ ತಾಳು. ಕಂಗೆಡುವುದು ಅಂದ್ರೆ ಜ್ಞಾನ ಕಳೆದುಕೊಳ್ಳುವುದು. ಜ್ಞಾನ ಕಳ್ಕೋಬೇಡ, ಸ್ಥಿರತೆ ಕಳ್ಕೋಬೇಡ. ನಿನ್ನಲ್ಲಿ ಮೆರಿಟ್ಸ್ ಇವೆ. ಕೇರ್ ಆಫ್ ಡಸ್ಟ್ಬಿನ್ ಅನ್ನೋಂಥ ಮನುಷ್ಯ ಯಾರೂ ಇರೋದಿಲ್ಲ. ಒಂದಲ್ಲ ಒಂದು ಸದ್ಗುಣಗಳು ಇರ್ತವೆ. ಆ ಗುಣದಿಂದಲೇ ಗೆಲ್ಲಬಹುದು ನಾಳೆ. ಆದ್ದರಿಂದ ಕಂಗೆಡದೆ ತಾಳು. ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು. ಬೀಜ ಬಿತ್ತಿದ್ರೆ, ಸಸಿ ನೆಟ್ರೆ ಅವತ್ತೇ ಬಂದ್ಬಿಡುತ್ತಾ ಫಲ? ಕೆಲವು ತಿಂಗಳುಗಳು ಕಾಯ್ಬೇಕು, ಕೆಲವು ವರ್ಷಗಳು ಕಾಯ್ಬೇಕು, ಕೆಲವು 60 ವರ್ಷ 70 ವರ್ಷ ಕಾಯ್ಬೇಕು. ಇವತ್ತು ಟೀಕ್ ಸಸಿ ನೆಟ್ರೆ ನನಗೆ ಇಂಥ ಗಾತ್ರದ ಕಾಂಡ ಬೇಕು ಅಂದ್ರೆ ಯಾರ ತಲೆಮಾರಿಗೆ ಸಿಗುತ್ತೆ? ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆ ಬೇಕಾಗತ್ತೆ. ಅಂತ ಒಳ್ಳೆಯ ಫಲವನ್ನ ಬಯಸೋದಾದ್ರೆ, ನನಗೆ ಇಷ್ಟು ದಪ್ಪದ ಗಂಧದ ಕೊರಡು ಬೇಕು ರಾಜರಿಗೆ ಕೊಡ್ಲಿಕ್ಕೆ ಅಂತ ಅನ್ನೋದಾದ್ರೆ ಅದು ನನ್ನ ಮೊಮ್ಮಗ ಕೊಡ್ಬೇಕಷ್ಟೇ. ಅದನ್ನ ಅಲ್ವಾ ಬಿಡಬೇಕಲ್ಲ ಜನ, ಅದನ್ನ ಬಾಳ್ಲಿಕ್ಕೆ, ಆ ಗಂಧವನ್ನ ಬಾಳ್ಲಿಕ್ಕೆ ಬಿಡಬೇಕಲ್ಲ. ಸರ್ಕಾರದ 100 ನಿಯಮ, ಅದ್ರ ಕೆಳಗೆ ತೂರುವಂತ 1000 ಜನ. ರೋಗ, ಕ್ರಿಮಿ, ಕೊಳೆ, ಕಳೆ ಎಲ್ಲದರಿಂದಲೂ ಉಳಿಬೇಕು. ಅದು ಆ ಮರ ತಾಳ್ಮೆ ಬೇಕು. ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು. ಕಟ್ಟು ಬುತ್ತಿಯ ಮುಂದೆ ಉಣದುಂಟು ತಾಳು. ಹೋಂಡ ಕರಿತಾನೆ 2 ಬಾಯಲ್ಲಿ ಹಾಕೊಂಡ್ಬಿಟ್ರೆ ಆಮೇಲೆ ಬಡಿಸ್ಲಿಕ್ಕೆ ಏನು ಉಳಿಯುತ್ತೆ? ತಟ್ಟೆ ಖಾಲಿ. ಅದರಂತೆ ಇವತ್ತು ನಾವು ಪಟ್ಟ ಶ್ರಮದಿಂದ ಏನು ದ್ರವ್ಯ ಬಂದಿರುತ್ತೆ ಇವತ್ತೇ ಖಾಲಿ ಮಾಡಾಕ್ಬಿಡ್ತೀವಿ ಅಂದ್ರೆ ಮುಂದಕ್ಕೆ ಹೇಗೆ? ಆಪತ್ಕಾಲಕ್ಕೆ ಕಷ್ಟ ಬರಬಹುದು, ವೃದ್ಧಾಪ್ಯ ಬರಬಹುದು, ನಷ್ಟ ಬರಬಹುದು, ಮದುವೆ ಬರಬಹುದು, ಆಸ್ತಿ ಕೊಂಡ್ಕೊಳ್ಳಿಕ್ಕೆ ಬೇಕಾಗಬಹುದು. ಆದ್ರಿಂದ ಇವತ್ತಿನಿಂದ ಕೂಡಿಡ್ತಾ ಹೋಗ್ತೀವೋ ಇಲ್ಲೋ? ನಮ್ಮ ಕೈಯಲ್ಲಿದ್ರೂ ಕೂಡ ಬಳಸ್ತಲೇ ಭದ್ರವಾಗಿ ಒಳಗಿಡ್ತೀವೋ ಇಲ್ಲೋ? ಅದರಂತೆ ಜೀವನದಲ್ಲಿ ನಿನ್ನ ಶಾಂತಿ, ನೆಮ್ಮದಿ, ಆರೋಗ್ಯ ಉಳಿಬೇಕು ಅಂತಂದ್ರೆ ತಾಳ್ಮೆ ಎನ್ನುವ ಧನವನ್ನ ಕೂಡಿಡ್ತಾ ಹೋಗುವುದು. ಮುಂದೆ ಉಣನುಂಟು. ಇವತ್ತು ತಾಳ್ಕೊಂಡಿದ್ದಕ್ಕೆ ಏನ್ ಬಂತು? ಏನ್ ತಾಳ್ಮೆ ಬಿಡ್ರಿ, ಜೀವನದಲ್ಲಿ ಎಷ್ಟಂತ ತಾಳ್ಲಿ ನಾನು, ಜೀವನ ಪರ್ಯಂತ ಇದೇ ಆಯ್ತು ನನಗೆ ಅಂತ ಡ್ರಾಮಾ ಮಾಡಬೇಡ. ನಿನಗಿಂತ ತಾಳ್ದವರು ನಿನ್ನ ಅಕ್ಕಪಕ್ಕದಲ್ಲೇ ಇದ್ದಾರೆ. ನಿಮ್ಮಮ್ಮ ತಾಳಿದಾಳೆ, ನಿಮ್ಮ ಅತ್ತೆ ತಾಳಿದಾಳೆ, ನಿನ್ನ ಗೆಳತಿಯರು ತಾಳಿದ್ದಾರೆ, ನಿಮ್ಮಪ್ಪ ತಾಳಿದಾನೆ, ನಿಮ್ಮ ಅಣ್ಣ ತಾಳಿದಾನೆ, ನಿನ್ನ ಹೆಂಡತಿ ತಾಳಿದಾಳೆ. ನೀನೊಬ್ಬನಿಗೆ ಅಷ್ಟು ತಲೆ ಬೇನೆ ಆಯ್ತೇನಪ್ಪ ನಿನ್ಗೆ?
ನಿನಗೆ ಸೆಲ್ಫ್ ಕೌನ್ಸಿಲಿಂಗ್ ಮಾಡ್ಕೋಬಹುದು ಈ ಹಾಡಿನ ಮೂಲಕ. ಯಾವುದೇ ಸೈಕಾಲಜಿಸ್ಟ್ ಬೇಕಿಲ್ಲ ನಿಮ್ಗೆ. ನೀವು ಈ ಹಾಡನ್ನ ಹೇಳಿಕೊಳ್ಳಿಲ್ಲ, ಇದು ನಮ್ಮ ಗುರುಗಳಾದ ರಾಜರು ಕೊಟ್ಟ ಸಂದೇಶ ಅಂತ ನೀವು ಪಾಲಿಸಲಿಲ್ಲ ಅಂದ್ರೆ ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಅವನು 2 ಮಾತು ಕೇಳ್ತಾನೆ, ಇಷ್ಟುದ್ದ ಬಿಲ್ ಮಾಡ್ತಾನೆ. ಇನ್ನೆರಡು ಮಾತು ಕೇಳ್ತಾನೆ, ಇಷ್ಟು ಮೆಡಿಸಿನ್ ಕೊಡ್ತಾನೆ. ಆ ಮೆಡಿಸಿನ್ ತಗೊಂಡ್ರೆ ಏನ್ ಮಾಡ್ಬೇಕು? ನಿದ್ದೆ ಹೊಡಿತಿರ್ಬೇಕು. 3 ತಿಂಗಳು ತಗೊಂಡ್ರಿ ಅಂದ್ರೆ ಮರು ದಿವಸದಿಂದ ನಾಲಿಗೆ ಹೊರಗೆ ಬಂದು ಜೊಲ್ಲು ಸುರಿತಾ ಇರುತ್ತೆ. ನಿಮ್ಮ ಮೊದಲಿನ ಸ್ಥಿರತೆ ಅನ್ನೋದು ಹೊರಟೋಗುತ್ತೆ. ಇಡೀ ಜಗತ್ತೇ ಹುಚ್ಚಾಸ್ಪತ್ರೆ ಆಗ್ಲಿಕ್ಕೆ ಹೊರಟಿದೆ. ಇವತ್ತು ಸೈಕಾಲಜಿಸ್ಟ್ಗಳಿಗೆ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಬೇಡಪ್ಪ ನಮಗೆ ಪೇಷಂಟ್ಸ್ ಅಂತ ಇದ್ದಾರೆ. ಅಷ್ಟು ಜಾಸ್ತಿ ಜನ ಇವತ್ತು ಕೌನ್ಸಿಲಿಂಗ್ಗೆ ಕ್ಯೂ ಕಾಯ್ತಾ ಇದ್ದಾರೆ. ಆದ್ದರಿಂದ ಮನೆಯೂ ಹುಚ್ಚಾಸ್ಪತ್ರೆ ಆಗ್ಬಾರ್ದು. ಮನೆಯೂ ಕೌನ್ಸಿಲಿಂಗ್ ಸೆಂಟರ್ ಆಗ್ಬೇಕು. ಆ ಕೌನ್ಸಿಲಿಂಗ್ಗೆ ನೀವು ಬೇರೆ ಸೈಕಾಲಜಿ ಓದೋದು ಬೇಕಿಲ್ಲ. ರಾಜರ ಈ ಕನ್ನಡ ಮಾತುಗಳಲ್ಲಿ ಮಂತ್ರದಂತೆ ಜೀವನದಲ್ಲಿ ಇಟ್ಟುಕೊಳ್ಳಿ, ಉದ್ಧಾರ ಆಗ್ಬಿಡ್ತೀರಿ. ಹಳಿದು ಹಂಗಿಸುವಂತ ಹಗೆಯ ಮಾತನು ತಾಳು. ನಿನ್ನ ಶತ್ರು ಅವಳು ನಿನ್ನ ಟೆಂಪ್ಟ್ ಮಾಡ್ಲಿಕ್ಕೆ ಮಾತಾಡ್ತಾಳೆ ಅಥವಾ ಮಾತಾಡ್ತಾನೆ. ನೀನು ಟೆಂಪ್ಟ್ ಆಗಿ ಹುಚ್ಚುಕೋಡಿ ಆಗ್ಬೇಡ ಅವ್ರ ಎದುರಿಗೆ. ನಿನ್ನ ಸ್ಥಿರತೆ ಕಾಪಾಡ್ಕೋ, ಬ್ಯಾಲೆನ್ಸ್ ಇರ್ಲಿ. ಅವರು ಶಿಲ್ಲೆ ತಟ್ಟಲಿಕ್ಕೆ, ಚಪ್ಪಾಳೆ ತಟ್ಟಲಿಕ್ಕೆ ಕಾದಿದ್ದಾರೆ ನಿನ್ನ ಕೆಡವಲಿಕ್ಕೆ. ನೀನಾಗಿ ಬಿದ್ದು ಅವರಿಗೆ ಪಾಯಿಂಟ್ಸ್ ಅನ್ನು ಬಿಟ್ಟು ಕೊಟ್ರೆ ಈ ಗೇಮ್ ಅಲ್ಲಿ ಸೋಲ್ಬೇಕಾಗತ್ತೆ. ಈ ಜೀವನ ಅನ್ನೋದು ಒಂದು ಹೋರಾಟ. ಇದರಲ್ಲಿ ನೀವು ಗೆಲ್ಲಬೇಕು ಅಂದ್ರೆ ಬಹಳ ಅಲರ್ಟ್ ಆಗಿರ್ಬೇಕು. ಯಾರೋ ಒಂದು ಮಾತಿಗೆ ಡಿಸ್ಟರ್ಬ್ ಆಗಿ ಹೋಗೋದಾದ್ರೆ ನಿಮ್ದಂತ ಗಟ್ಟಿ ವ್ಯಕ್ತಿತ್ವ. ಲೂಸ್ 10 ಜನ 100 ಮಾತಾಡ್ಲಿ, ನಾನು ತಾಳ್ಕೋಬಲ್ಲೆ. ಅದನ್ನ ವಿಚಾರ ಮಾಡ್ತೀನಿ, ನನಗೇನು ಸರಿಯೋ ಅದೇ ನಿರ್ಧಾರ ಮಾಡ್ತೀನಿ ಹೊರತು ಯಾರೋ ಏನೋ ಅಂದ್ರು ಅಂತ ತಲೆ ಕೆಳಗೆ ಹಾಕೊಂಡು ಕೂಡುವ ಹೇಳಿ ಅಲ್ಲ ನಾನು ಅನ್ನುವ ಸ್ಥಿರತೆ ಇರಬೇಕು ಅಂತಾರೆ ರಾಜ. ಹಳಿದು ಹಂಗಿಸುವಂತ ಹಾಗೆಯ ಮಾತನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರವನ್ನು ತಾಳು. ನಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಆರಾಮಿರ್ತಾರೆ. ನಿಮ್ಗೆ ಯಾರೋ ಏನೋ ಮಾಡಿಸಿದ್ದಾರೆ ಅಂದ್ರೆ ಮುಗಿದು ಪಂಚರಲ್ಲೇ. ಹಂಗೆಲ್ಲ ಆಗ್ಬಾರ್ದು. ಅದೇನಾಗುತ್ತೆ ನನಗೆ ನೋಡ್ಕೊಳ್ತೀನಿ ಅನ್ಬೇಕು. ನನಗೆ ದೈವ ಬಲ ಇದೆ, ಭೂತರಾಜರ ರಕ್ಷಣೆ ಇದೆ, ಅವರ ಗುರುಗಳಾದ ರಾಜರ ರಕ್ಷಣೆ ಇದೆ, ಅವರ ದೇವರಾದಂತಹ ನರಸಿಂಹದೇವರ ರಕ್ಷಣೆ ಇದೆ, ತ್ರಿವಿಕ್ರಮರ ರಕ್ಷಣೆ ಇದೆ, ರಾಮನ ರಕ್ಷಣೆ ಇದೆ, ಕೃಷ್ಣನ ರಕ್ಷಣೆ ಇದೆ, ಹಯಗ್ರೀವನ ರಕ್ಷಣೆ ಇದೆ. ಒಂದು ಮಂತ್ರ ಸ್ಮರಣೆ ಮಾಡಿದರೆ ಸಾಕು, 1000 ಮಾಟ ಮಂತ್ರಗಳೆಲ್ಲ ಬೀದಿ ಪಾಲಾಗಿ ಹೋಗ್ಬಿಡ್ತವೆ ಅನ್ನೋ ಸ್ಥಿರತೆನೇ ನಿಮಗಿಲ್ಲದೆ ಹೋದ್ರೆ ನಿಮ್ಮನ್ನ ಬಹಳ ಈಸಿಯಾಗಿ ವೀಕ್ ಮಾಡಬಹುದು. 2 ಮೆಣಸಿನ್ಕಾಯಿ, 2 ಈರುಳ್ಳಿ, 2 ನಿಂಬೆ ಹಣ್ಣು ಇಟ್ರೆ ತರ ನಡೀತೀರಿ ಅಂದ್ರೆ ನೀವೆಂತ ಭಕ್ತರು ನೀವು? ರುಂಡ ಕಡ್ದು ಇಟ್ಬಿಡ್ಲಿ ಎದುರಿಗೆ. ಡೋಂಟ್ ಕೇರ್. ಅಹೋಬಲ ನೃಸಿಂಹಸ್ಯ ಮಹೋಬಲ ಮುಪಾಶ್ರಿತಾ. ರಾಜರು ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ, ಅಹೋಬಲ ನರಸಿಂಹನ ಮಹಾಬಲವನ್ನ ಆಶ್ರಯಿಸಿದ್ದೇವೆ ನಾವು. ಅಸತ್ತ ಮಿಶ್ರ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿ. ಮೋಸ, ಕೆಡಕು, ವಂಚನೆಯಿಂದ ಕೂಡಿದ, ಅಜ್ಞಾನದಿಂದ ಕೂಡಿದ ಈ ಸಂಸಾರಾವಸ್ಥೆಯ ದುಃಖಗಳಿಗೆ ನಾವು ಕೇರ್ ಮಾಡೋದಿಲ್ಲ ಅಂತಾರೆ ರಾಜ. ನ ಗಣಯಾಮಃ, ಡೋಂಟ್ ಕೇರ್ ಅಂತಾರೆ. ಅಂತಹ ಗಟ್ಟಿತನವನ್ನು ಉಳಿಸ್ಕೊಳ್ಳಿ ದುಷ್ಟ ವಿಚಾರಗಳಿಗೆ. ಒಳ್ಳೆಯವರೇನೋ ಹೇಳಲಿಕ್ಕೆ ಬಂದ್ರೆ ಡೋಂಟ್ ಕೇರ್ ಅನ್ಬೇಡಿ, ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಳಿದು ಹಂಗಿಸುವಂತ ಹಗೆಯ ಮಾತನ್ನು ತಾಳು, ಸುಳಿ ನುಡಿ ಕುಹಕ ಕುಮಂತ್ರವನ್ನು ತಾಳು. ಅಳುಕದಲ್ಲೇ ಬಿರುಸು ಬಿಂಕದ ನುಡಿಯ ನೀ ತಾಳು. ಕೆಲವು ಬಿರುಸಾದ ಮಾತಾಡ್ತಾರೆ, ಕೆಲವರು ಬಿಂಕದ ಮಾತಾಡ್ತಾರೆ. ನಿಮ್ಗೆ ಅವಮಾನ ಆಗೋ ರೀತಿಯಲ್ಲಿ ತಾವು ಗ್ರೇಟ್ ಅಂದ್ಕೊಳ್ತಾರೆ, ನಿಮ್ಮನ್ನ ಕಡಿಮೆ ಅಂತ ಅನ್ನಿಸ್ತಾರೆ. ಹೇಗ್ರಿ ತಾಳ್ಕೊಳ್ಳೋದು ಸ್ವಾಮಿ ಅಂತ ಕೇಳಿದ್ರೆ, ಹಲಧರಾಂಜನನ್ನು ಹೃದಯದಲ್ಲಿ ತಾಳು. ನಿಮ್ಮ ಹೃದಯದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಏಕಕಾಲದಲ್ಲಿ 2 ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೈವ ಭಕ್ತಿ ಇರಬೇಕು, ಇಲ್ಲ ರೋಷ ದ್ವೇಷ ಇರಬೇಕು. ಯಾವುದಕ್ಕೆ ಚಾನ್ಸ್ ಕೊಡ್ತೀಯಾ ನೀನೇ ನೋಡ್ಕೊ ಅಂತಾರೆ. ದೇವರ ಬಗ್ಗೆ ಪ್ರೀತಿಯನ್ನು ತುಂಬಿಕೊಂಡ್ಬಿಡಿ, ನಿಮಗೆ ರೋಷ ದ್ವೇಷ ಇರುವುದಿಲ್ಲ. ಆ ಜಾಗ
ಫಿಲಪ್ ಆಗೋಗಿದೆ, ವೇಕೆಂಟ್ ಇಲ್ಲ. ಆ ರೀತಿ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಭಗವಂತ ಕೊಟ್ಟ ಬಳಗವಾದ ಇವರೆಲ್ಲರ ಜೊತೆ ಸುಖವಾಗಿ ಬಾಳುವ ಏಕೈಕ ಗುರಿ ಇಟ್ಕೊಳ್ಳಿ. ಅದರ ದಾರಿಯಲ್ಲಿ ಆಸ್ತಿಗಳು ಬರ್ತವೆ, ಆಹಾರನೂ ಸಿಗುತ್ತೆ, ಸಂಪತ್ತೂ ಸಿಗುತ್ತೆ, ಲಾಭವೂ ಸಿಗುತ್ತೆ, ಸಂತತಿಯೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಾವು ತಾಳ್ಮೆನೆ ಕಳ್ಕೊಂಡ್ಬಿಟ್ರೆ ಅಮೂಲ್ಯವಾದ ಜೀವನ ಮತ್ತೆ ಸಿಕ್ಕೋದಿಲ್ಲ. ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು, ಅಕ್ಕಸವ ಮಾಡುವರ ಅಕ್ಕರದಿ ತಾಳು. ನಿನ್ನ ಕಂಡ್ರೆ ಕೋಪ 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 ಮಾಡ್ಕೊಂತಾರವ್ರು. ಅಕ್ಕಸ ಅಂದ್ರೆ ಏನು ಗೊತ್ತಾಗುತ್ತೆ ನಿಮಗೆ? ಆ ಪದ ಬಳಕೆ ಇದೆಯಾ ನಿಮ್ಮಲ್ಲಿ? ಚಪಾತಿ ಮಾಡಿರ್ತಾಳೆ ಅಮ್ಮ, ಮಗು ಕೇಳುತ್ತೆ ಅಮ್ಮ ಇನ್ನೊಂದು ಚಪಾತಿ ಅಂತ, ಹಿಂದ್ ಹಾಳಾಗೋಗಂತ ಎಸಿತಾಳಲ್ಲ, ಅದು ಅಕ್ಕಸ ಅಂದ್ರೆ. ಅಕ್ಕರ ಅನ್ನೋದಕ್ಕೆ ವಿರುದ್ಧ ಪದ, ಅದು ಪ್ರೀತಿಯಿಂದ ಬಳಸಬೇಕು. ತಗೋ ಮಗು ಇನ್ನೊಂದು ತಿನ್ನು ಅಂತ. ಅದಕ್ಕೆ ಬದಲಾಗಿ ಹುಚ್ಚುಚ್ಚು ಮಾಡ್ತಾಳಲ್ಲ, ಅದು ಅಕ್ಕಸ. ಯಾರಾದ್ರೂ ನಿಮ್ಮ ಹತ್ರ ಅಕ್ಕಸ ಮಾಡಿದ್ರೆ ನೀವು ಪ್ರತಿಯಾಗಿ ಅಕ್ಕಸ ಮಾಡೋದು ಬೇಕಿಲ್ಲ, ಪ್ರೀತಿಯಿಂದ ಅದನ್ನ ಗೆಲ್ಲಬಹುದು. ನೀವು ಅಕ್ಕರವನ್ನೇ ತೋರಿಸಿ ಅವ್ರಿಗೆ, ಅದು ನಿಮ್ಮ ಸೋಲಲ್ಲ, ಗೆಲುವು ಅಂತ ಅಂತಾರೆ ರಾಜರು. ಅಕ್ಕಸವ ಮಾಡುವರ ಅಕ್ಕರದಿ ತಾಳು. ಈ ದೇಶದಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದಾನೆ, ಯಾರು ಎಷ್ಟು ಆರೋಪ ಮಾಡಿದ್ರು ಜಸ್ಟ್ ಸ್ಮೈಲ್ ಮಾಡಿ ಮುಂದಕ್ಕೆ ಹೋಗ್ತಾನೆ. ಹಂಗಿರ್ಬೇಕು. ಹಂಗಂದ್ರೆ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ. ಯಾರು ಅಂತ ನಾನೇನು ಹೇಳೋದಿಲ್ಲ, ನೀವು ಹೇಳಬೇಡಿ. ಅಕ್ಕಸವ ಮಾಡುವರ ಅಕ್ಕರದಿ ತಾಳು. ಯಾರ್ಯಾರೋ ಕೈ ಹಿಡ್ಕೊಂತಾನೆ, ಯಾರ್ಯಾರೋ ಹೆಗಲ ಮೇಲೆ ಕೈ ಹಾಕ್ತಾನೆ ಪುಣ್ಯಾತ್ಮ. ಯಾವಾಗ ಏನ್ ಮಾಡ್ತಾರೋ ಆತನಿಗೆ ಗೊತ್ತು. ಆ ರೀತಿ ನಿಮ್ಮದೇ ಆದ ಸ್ಟ್ರಾಟಜಿ ಇಟ್ಕೊಳ್ಳಿ, ಒಳ್ಳೆತನದ್ದು ಇಟ್ಕೊಳ್ಳಿ. ಉಕ್ಕೋ ಹಾಲಿಗೆ ಇಕ್ಕಿದಂದದಿ ತಾಳು. ಜೀವನದಲ್ಲಿ ನೀವು ಹಾಲಿನಂತ ಜನ, ನಿಮ್ಮ ಮನಸ್ಸು ಹಾಲಿನಂತದ್ದು. ಆದ್ರೆ ಜೀವನದ ಕಷ್ಟಗಳು ಎನ್ನುವ ಕೆಂಡ ಕೆಳಗಿದೆ, ಕುದೀತಾ ಇದ್ದೀರಿ. ಕುದ್ದಾಗ ಏನಾಗುತ್ತೆ? ಜುಯ್ ಅಂತ ಮೇಲೆ ಉಕ್ತಾ ಇದೆ. ಹಾಗೆ ಬಿಟ್ರೆ ಏನಾಗುತ್ತೆ? ಉಕ್ಕು ಹೊರಗೆ ಚೆಲ್ಲಿ ಹಾಲಿನ ಸಾರ ಭಾಗ ಕೆನೆ ಎಲ್ಲ ಕೆಂಡಕ್ಕೆ ಬಿದ್ದು ಮನೆಯೆಲ್ಲ ವಾಸನೆಯಾಗಿ ಪಾತ್ರೆಯೆಲ್ಲ ಕಪ್ಪಾಗಿ ಬಹಳ ಅನರ್ಥಗಳಾಗಿರುತ್ತವೆ. ಆ ಹಾಲು ಉಕ್ಕುತ್ತಾ ಇರುವಾಗ ಏನ್ ಮಾಡ್ಬೇಕಂತೆ? ನೀರನ್ನ ಇಕ್ಕುವಂತೆ. ಎಷ್ಟು ನೀರು ಹಾಕ್ತಾರೆ? 1 ಲೀಟರ್ ಹಾಲು ಉಕ್ಕುತ್ತಾ ಇದೆ, ಎಷ್ಟು ಲೀಟರ್ ನೀರು ಹಾಕ್ಬೇಕು? ಒಂದು ಉದ್ಧರಣೆ ನೀರು ಹಾಕಿದ್ರೆ ಸಾಕು, ಜೀ ಅಂತ ಇಳಿದು ಬಿಡುತ್ತೆ ಅದು. ಅದರಂತೆ ಅಷ್ಟು ಆವೇಶ ಬಂದಾಗ ನೀರು ಯಾವುದು? ಜ್ಞಾನ, ವಿವೇಕ. ಆ ವಿವೇಕ ಅನ್ನುವ ಸ್ವಲ್ಪ ನೀರು ಹಾಕು, ಆ ಉಕ್ಕುತ್ತಾ ಇರುವಂತಹ ರೋಷ ಕೋಪಗಳೆಲ್ಲ ಸೆಟಲ್ ಡೌನ್ ಆಗ್ತವೆ. ಇದನ್ನೇ ತಾಳ್ಮೆ ಎಂದು ಕರೆಯುತ್ತಾರೆ. ತಾಳ್ಮೆ ಅನ್ನಲಿಕ್ಕೆ ಡೆಫಿನಿಷನ್ ರಾಜರು ಹೇಳೋದು, ಉಕ್ಕೋ ಹಾಲಿಗೆ ನೀರ ಇಕ್ಕುವಂದದಿ ತಾಳು. ಏನಾದ್ರೂ ಆದ್ರೆ ಮುಂದೆ ಅಂದ್ರೆ ಪಕ್ಷೀಶ ಹಯವದನ ಶರಣೂ ಎಂದು ಬಾಳು. ನೀನು ಹಾಳಾಗಬಾರ್ದು, ಬಾಳಬೇಕು. ಹೇಗೆ ಬಾಳಬೇಕು? ಸ್ವಾಮಿ ಹಯವದನ, ಗರುಡ ವಾಹನನೇ, ನೀನು ನೋಡ್ಕೊಳಪ್ಪ, ನನ್ನ ಮಾನ ಅಪಮಾನ ಎಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇನೆ, ನನ್ನ ಕಷ್ಟ ಸುಖಗಳನ್ನೆಲ್ಲ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೇನೆ, ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ನಂಬಿದ ಇವರೆಲ್ಲರನ್ನೂ ಉದ್ಧಾರ ಮಾಡು ಅಂತ ಹೇಳಿ ಎಲ್ಲರ ಯೋಗಕ್ಷೇಮ ಚಿಂತನೆ ಮಾಡ್ತಾ ಎಲ್ಲರ ಒಳಿತಿಗಾಗಿ ನಿನಗೆ ಆದ ಅಪಮಾನವನ್ನ, ನಿನಗೆ ಬಂದ ಕಷ್ಟವನ್ನ, ನಿನಗೆ ಆದ ದುಃಖವನ್ನ ಸೈರಿಸಿಕೋ. ಇದು ದೊಡ್ಡ ತಪಸ್ಸು, ದೊಡ್ಡ ತಪಸ್ಸು ಅಂತ ಹೇಳ್ತಾರೆ ರಾಜರು. ಇಂತಹ ಮಾರ್ಗದರ್ಶನ ಮಾಡುವ, ಇಹಲೋಕಕ್ಕೂ ಬೆಳಕು ಪರಲೋಕಕ್ಕೂ ದಾರಿ ಅಂತಹ ಗುರುಗಳು ನಮ್ಮ ವಾದಿರಾಜ ಸಾರ್ವಭೌಮರು. ಅವರು ರಾಮಾಚಾರ್ಯ ಮತ್ತು ಗೌರಿ ದೇವಿಯ, ಸರಸ್ವತಿ ದೇವಿಯ ಪುಣ್ಯ ಪುತ್ರರಾಗಿ ಭೂವರಾಹನ ಅನುಗ್ರಹದಿಂದ, ವಾಗೀಶ ತೀರ್ಥರ ಪ್ರಾರ್ಥನೆಯಿಂದ ಅವತರಿಸಿದಂತಹ ಪುಣ್ಯ ದಿನ. ಹೂವಿನ ಕೆರೆ, ಪುಷ್ಪ ಸಾಕಾರ, ಪುಷ್ಪಕಾಸಾರ ಅಂತಹ ಹೂವಿನ ಕೆರೆ ಕ್ಷೇತ್ರದಲ್ಲಿ ನಮ್ಮ ಭಾವಿ ಸಮೀರ ವಾದಿರಾಜ ಗುರು ಪೀಠಾರೂಢರಾದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಗಳವರು ಈ ವರ್ಷ ಮತ್ತಷ್ಟು ಭಾರೀ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸೋದೆ, ಮತ್ತೊಂದು ಕಡೆ ಹೂವಿನ ಕೆರೆ, ಎರಡೂ ಅಭಿವೃದ್ಧಿ. ಸ್ವಾಮಿಗಳ ಜನ್ಮ ದಿನೋತ್ಸವವನ್ನ ಈ ಸಲ
ಭರ್ಜರಿಯಾಗಿ ವಿಶಿಷ್ಟವಾಗಿ ಆಚರಣೆ ಮಾಡಬೇಕು ಅಂತ ಶಿಷ್ಯರೆಲ್ಲ ಕೇಳಿದ್ರೆ ಗೊತ್ತಿದೆಯೋ ಇಲ್ಲ ನಿಮಗೆ? ಹೇಳಿದ್ರೆ ಅವರು ನನ್ನ ಉತ್ಸವ ಬೇಡ, ರಾಜರ ಉತ್ಸವವೇ ನಡೀಬೇಕು ಅಂತ ಹೇಳಿ ಭಾವಿ ಸಮೀರ ವಾದಿರಾಜ ವೈಭವೋತ್ಸವ ಅಂತ ದೊಡ್ಡ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಗುರುಗಳು. ಸಣ್ಣ ವಯಸ್ಸಿಗೆ ಬಹಳ ದೊಡ್ಡ ಯೋಗ್ಯತೆಯನ್ನ ಅವರು ಹೊಂದಿದ್ದಾರೆ ಅನ್ನೋದು ಅವರ ನಡೆ ನುಡಿಗಳಿಂದ ನಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರಲಿ, ಆ ಉತ್ಸವದಲ್ಲಿ ನಮಗೂ ಆಮಂತ್ರಣ ಇದೆ, ನಮಗೂ ಪಾಲಿದೆ. ಹೀಗೆ ನಮ್ಮ ಮನಸ್ಸೆಲ್ಲ ಮುಂದಿನ ವಾದಿರಾಜ ವೈಭವೋತ್ಸವದ ಕಡೆಗೆ ಈಗಾಗಲೇ ತುಡಿತಾ ಇದೆ. ಆ ಉತ್ಸಾಹದಲ್ಲಿ ಇದ್ದೇವೆ. ಅಲ್ಲಿಗೆ ಹೋದಾಗ ಸ್ವಾಮಿಗಳನ್ನ ಪ್ರತ್ಯಕ್ಷ ಕಂಡು ನೀವು ತೋರಿದ ಅಭಿಮಾನವನ್ನ, ನೀವು ತೋರಿದ ರಾಜರ ಭಕ್ತಿಯನ್ನ ಅವರಿಗೆ ನಾವು ತಿಳಿಸ್ತೇವೆ. ಈಗ ಸ್ವಲ್ಪವೇ ದಿವಸಗಳ ಹಿಂದೆ ಅವರನ್ನ ಕರೆಸಿ ಭೂತರಾಜರ ಪೂಜೆ, ಹಯಗ್ರೀವ, ಭೂವರಾಹ, ವೇದವ್ಯಾಸದೇವರ ಪೂಜೆ ಎಲ್ಲ ಮಾಡಿಸಿದ್ದೀರಿ, ಸೇವೆ ಮಾಡಿದ್ದೀರಿ, ಮೆರವಣಿಗೆ ಮಾಡಿದ್ದೀರಿ. ಇದೇ ಸಭಾಂಗಣದಲ್ಲಿ ಗುರುಗಳ ಆಶೀರ್ವಚನವನ್ನು ಕೇಳಿದ್ದೀರಿ. ಈಗ ಮತ್ತೆ ನಮ್ಮನ್ನು ಕರೆದು ಆದರಿಸಿದ್ದೀರಿ. ನಿಮ್ಮೆಲ್ಲರ ಸಂತತಿಗಳು ಕ್ಷೇಮದಿಂದ ಇರಲಿ, ಎಲ್ಲರಿಗೂ ಶುಭವಾಗಲಿ. ವಾದಿರಾಜರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ, ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹಾರೈಸಿ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇನೆ.